ಹಲೋ ನಮಸ್ಕಾರ. ಈ ವಿಡಿಯೋలో ನಾವು ಲಿಟರರಿ ಫಾರ್ಮ್ಸ್ ಅನ್ನು ನೋಡೋಣ. ಲೆಟ್ ಅಸ್ ಡಿಸ್ಕಸ್ ಲಿಟರರಿ ಫಾರ್ಮ್ಸ್, ಸ್ಪೆಷಲಿ ಲೆಜೆಂಡ್ಸ್, ಲಿರಿಕ್, ಬ್ಯಾಲೆಡ್, ಸಾನೆಟ್, ಎಲಿಗಿ, ಎಪಿಕ್, ಫ್ರೀ ವರ್ಸ್, ಇಡಲ್. So these are the literary forms. There are many other like poem, drama, novel, in novel, non-fiction, fiction, in drama, comedy, tragedy, tragic comedy. All these are there, but in this particular video we'll discuss only the given topics, that is legends, lyric, ballad, sonnet, elegy, epic, free verse, idyll. So these are the 6 or 7. I will teach you only 7. So ಈ 7ಗಳನ್ನು ನೋಡೋಣ. ಸೊ ಮೊದಲೇದಾಗಿ ಲಿಟರರಿ ಫಾರ್ಮ್ಸ್ ಅಂದ್ರೆ ಏನು ನೋಡ್ರಿ. ಲಿಟರರಿ ಫಾರ್ಮ್ಸ್ ರೆಫರ್ಸ್ ಟು ದ ಡಿಫ್ರೆಂಟ್ ಟೈಪ್ ಆಫ್ ರಿಟನ್ ವರ್ಕ್ಸ್ ಆರ್ ಜಾನರ್ಸ್ ದಟ್ ಹ್ಯಾವ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಟ್ರಕ್ಚರ್ಸ್ ಆ್ಯಂಡ್ ಕನ್ವೆನ್ಷನ್. ಸೊ ಲಿಟರರಿ ಫಾರ್ಮ್ಸ್ ಅಂದ್ರೆ ರೀ ಇವು ಒಂದಿಷ್ಟು ಏನಪ್ಪ ಅಂತಂದ್ರೆ ಬರವಣಿಗೆಗಳ ಮೂಲಗಳು. ಅದು ಬರವಣಿಗೆಗಳು ಯಾವಪ್ಪ ಅಂತಂದ್ರೆ ಅದು ಕವನದ ಆಗಿರ್ಬೋದು, ಅಂದ್ರೆ ಸಾಹಿತ್ಯ ಹೆಂಗಿರ್ತಪ್ಪ ಅಂತಂದ್ರೆ ಕವನದೊಳಗೂ ಇರ್ಬೋದು, ಕವನದ ರೂಪದೊಳಗೆ ಅಥವಾ ನಾಟಕದ ರೂಪದೊಳಗೆ ಇರ್ಬೋದು ಅಥವಾ ಕಾದಂಬರಿ ರೂಪದೊಳಗೆ ಇರ್ಬೋದು. ಸೊ ಎಲ್ಲಾನು ಮತ್ತು ಅವಕ್ಕೆಲ್ಲ ಏನಪ್ಪ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರ್ತಾವ, ಅದರದೇ ಅಂತ ಒಂದು ಸ್ಟ್ರಕ್ಚರ್ ಇರ್ತೈತಿ, ಆಮೇಲೆ ಒಂದು ಹೇಳಿಕೆ ಪದ್ಧತಿ ಬೇರೆ ಇರ್ತಾವ. ಸೊ ಇದಕ್ಕೆ ನಾವೇನಪ್ಪ ಅಂತಂದ್ರೆ ಲಿಟರರಿ ಫಾರ್ಮ್ಸ್ ಅಂತೇವೆ. ಫಾರ್ ಎಕ್ಸಾಂಪಲ್ ಕವನಗಳನ್ನು ಅವ್ರ ರೂಪ ಬೇರೆ ಇರ್ತೈತಿ, ನಾಟಕಗಳ ರೂಪ ಬೇರೆ, ಆಮೇಲೆ ಇವನ್ ಈ ಕಾದಂಬರಿಗಳ ರೂಪಗಳು ಬೇರೆ ಇರ್ತಾವ, ಅಥವಾ ಅದನ್ನ ಹೇಳೋ ಒಂದು ವೇ ಟೋನ್ ಬೇರೆ ಇರ್ತೈತಿ ಅಂತ ಹೇಳಿ ಹೇಳ್ತೇವೆ ನಾವು. ನೆಕ್ಸ್ಟ್ ನೋಡ್ರಿ, ದೀಸ್ ಲಿಟರರಿ ಫಾರ್ಮ್ಸ್ ಈಚ್ ಕಾಂಟ್ರಿಬ್ಯೂಟ್ ಯುನಿಕ್ಲಿ ಟು ಲಿಟ್ರೇಚರ್. ಸೊ ಇವುಗಳು ಏನಪ್ಪ ಅಂತಂದ್ರೆ ಸಾಹಿತ್ಯಕ್ಕೆ ತಮ್ಮದೇ ಅಂತ ಒಂದು ಕೊಡುಗೆಯನ್ನು ಕೊಡ್ತಾವ. ಅಲೌವಿಂಗ್ ಪೋಯೆಟ್ಸ್ ಅಂಡ್ ರೈಟರ್ಸ್ ಟು ಎಕ್ಸ್ಪ್ರೆಸ್ ಥೀಮ್ಸ್ ಆಫ್ ಲವ್, ಹೀರೋಯಿಸಮ್, ಸಾರೋ, ಬ್ಯೂಟಿ ಆ್ಯಂಡ್ ನೇಚರ್ ಇನ್ ಡಿಸ್ಟಿಂಕ್ಟ್ ವೇ. They offer insight into different aspects of human experience, which with each form shaped by its historical roots and traditional functions. So these things, so ಈ ಲಿಟರರಿ ಫಾರ್ಮ್ಸ್ ಏನು ಮಾಡ್ತಪ್ಪ ಅಂದ್ರೆ ಪೋಯೆಟ್ ಅಥವಾ ಆಥರ್ಸ್ಗಳಿಗೆ ಒಂದು ಫ್ರೀಡಮನ್ನು ಕೊಡ್ತಾವ. ತಮ್ಮ ಒಂದು ಪ್ರೀತಿ ಅಥವಾ ಹೀರೋಯಿಸಮ್, ತಮ್ಮ ದುಃಖ, ಬ್ಯೂಟಿ, ನಿಸರ್ಗ, ಸೊ ಬೇರೆ ಎಲ್ಲ ಅಂದ್ರೆ ಸಮಾಜದೊಳಗೆ ಬೇರೆ ಎಲ್ಲ ಒಂದು ಏನೆಲ್ಲ ವಿಷಯಗಳು ಬರ್ತಾವೋ ಅದನ್ನು ಅವ್ರದೇ ಆದಂಥ ಒಂದು ಏನಪ್ಪ ಅಂತಂದ್ರೆ ಒಂದು ಸ್ಟೈಲ್ ಒಳಗೆ, ಒಂದು ವಿಧದೊಳಗೆ ಅವ್ರು ಹೇಳ್ಬೋದು. ಪ್ರೀತಿಯಿಂದ ಆಗಿರ್ಬೋದು ಅಥವಾ ದುಃಖದಿಂದ ಆಗಿರ್ಬೋದು, ಅಥವಾ ಒಂದು ಹೀರೋಯಿಸಮ್ ಆಗಿ ಇಟ್ಕೊಂಡು, ಸೊ ಇನ್ ಎನಿ ವೇ ದೇ ವಾಂಟ್ ದೇ ಕ್ಯಾನ್ ಎಕ್ಸ್ಪ್ರೆಸ್. ಸೊ ಯಾವುದೇ ಒಂದು ರೀತಿಯೊಳಗೆ ಅವರು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತಂದು ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ದಿ ಆಫರ್ ಇನ್ಸೈಟ್ ಇನ್ ಟು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್ ವಿತ್ ಈಚ್ ಫಾರ್ಮ್ shaped by its historical roots and traditional functions. So though they have their own historical roots and tradition, so human experience play a vital role to express these. They can write in the poetic style, or else in the novel, drama, whatever they want, like whichever form they choose, they will express the love, sorrow, beauty, nature, many other different aspects. As you all know, literature is a mirror of society. ಸಾಹಿತ್ಯ ಅನ್ನೋದು ಏನಪ್ಪ ಅಂತಂದ್ರೆ ಸಮಾಜದ ಒಂದು ಕನ್ನಡಿ ಇದ್ದಂಗೆ. ಸೊ ಅವ್ರು ಯಾವುದೋ ಒಂದು ವಿಧವನ್ನು ಅವ್ರು ಚೂಸ್ ಮಾಡ್ಕೋಬೋದು ಇಲ್ಲಿ. ಸೊ ಇವುಗಳು ಲಿಟರರಿ ಫಾರ್ಮ್ಸ್. ಅದರೊಳಗೆ ಮೊದಲೇ ಯಾವುದಪ್ಪ ಅಂತಂದ್ರೆ ಲೆಜೆಂಡ್ಸ್. ಸೊ ಲೆಜೆಂಡ್ಸ್ ಅಂದ್ರೆ ಏನು ನೋಡ್ರಿ, ಮೊದಲೇ ಅದ್ರ ಮೀನಿಂಗ್ ಮತ್ತು ಡೆಫಿನೇಷನ್ಸ್ ನೋಡ್ರಿ. ಲೆಜೆಂಡ್ಸ್ ಆರ್ ಸೆಮಿ ಹಿಸ್ಟಾರಿಕಲ್ ಸ್ಟೋರೀಸ್ ರೂಟೆಡ್ ಇನ್ ಅ ಬ್ಲೆಂಡ್ ಆಫ್ ರಿಯಲ್ ಇವೆಂಟ್ಸ್ ಆ್ಯಂಡ್ fictional elements, often passed down through generations. They focus on notable figures or events and serve to convey cultural values and moral lessons or historical memories. So legends ಅಂದ್ರೆ ಕನ್ನಡದಾಗ ಏನಂತೀವಪ್ಪ ಅಂದ್ರೆ ನಾವು ದಂತಕಥೆ ಅಥವಾ ಪೌರಾಣಿಕ ಕಥೆಗಳಿರ್ತಾವಲ್ಲ ಅವಕ್ಕೆ ನಾವು ಲೆಜೆಂಡ್ಸ್ ಅಂತ ಕರಿತೀವಿ. ಸೊ ಇವು ಏನಪ್ಪ ಅಂತಂದ್ರೆ ಒಂದು ಫಿಕ್ಷನಲ್ ಎಲಿಮೆಂಟ್ಸ್ ಇರ್ತೈತಿ. ಅದ್ರೊಳಗ ಈ ದಂತಕಥೆಗಳು ಹೆಂಗಿರ್ತಾವ ನಿಮ್ಗೆ ಗೊತ್ತೈತಿ, ಸೃಷ್ಟಿ ಮಾಡ್ಕೊಂಡಿರ್ತಾವ. ಸೊ ಒಂದು ಯಾವುದೋ ಒಂದು ಪೌರಾಣಿಕದಾಗ ಒಂದು ಕ್ಯಾರೆಕ್ಟರ್ ಬರ್ತೈತಿ, ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಅದ್ರ ಬಗ್ಗೆ ಒಂದು ಹೀರೋಯಿಕ್ ಆಗಿ ಹೇಳೋದಕ್ಕೆ ನಾವು ಲೆಜೆಂಡ್ಸ್ ಅಂತ ಕರಿತೀವಿ ಇಲ್ಲಿ. ದೇ ಫೋಕಸ್ ಆನ್ ನೋಟೇಬಲ್ ಫಿಗರ್ಸ್, ಆನ್ ಇವೆಂಟ್ಸ್ ಆ್ಯಂಡ್ ಸರ್ವ್ ಟು ಕನ್ವೆ ಕಲ್ಚರಲ್ ವ್ಯಾಲ್ಯೂಸ್, ಮಾರಲ್ ಲೆಸನ್ಸ್ ಆ್ಯಂಡ್ ಹಿಸ್ಟಾರಿಕಲ್ ಮೆಮರೀಸ್. ಸೊ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಹಿಸ್ಟಾರಿಕಲ್ ಮೆಮರೀಸ್ ಆಗಿರ್ಬೋದು, ಅಂದ್ರೆ ಇತಿಹಾಸ, ಒಬ್ಬ ವ್ಯಕ್ತಿ ಇತಿಹಾಸ ಇರ್ಬೋದು, ಏನೋ ಒಂದು ಮಾರಲ್ ಲೆಸನ್, ನಮ್ಗೆ ಏನೋ ನೈತಿಕತೆ ಕಲಿಸ್ಕೊಡಕ್ಕೆ ಮತ್ತು ಕಲ್ಚರಲ್ ವ್ಯಾಲ್ಯೂಸ್ ಇಡಕ್ಕೆ ಹೆಲ್ಪ್ ಮಾಡೋದು ಯಾವುದಪ್ಪ ಅಂತಂದ್ರೆ ಲೆಜೆಂಡ್ಸ್. ಸೊ ಇದ್ರ ರೂಟ್ ವರ್ಡ್ ನೋಡ್ರಿ, ಎಲ್ಲಿಂದ ತೊಗೊಂಡಿವಿ ಇದನ್ನು. ರೂಟ್ ವರ್ಡ್ ಲ್ಯಾಟಿನ್ ಲೆಗೆರೆ ಅಂತಂದು ಹೇಳಿ, ಅ ಮೀನಿಂಗ್ ಟು ರೀಡ್ ಟುಗೆದರ್. ಅದ್ರ ಮೀನಿಂಗ್ ಏನಪ್ಪ ಅಂತಂದ್ರೆ ಈ ಲೆಜೆಂಡ್ಸ್ ಅದ ಅಥವಾ ಲೆಗೆರೆ ಮೀನಿಂಗ್ ಏನಪ್ಪ ಅಂತಂದ್ರೆ ಓದುವುದು, ಅದು ಎಲ್ಲರ ಜೊತೆ ಓದುವುದು ಅಂತ ಹೇಳಿ. ದಿಸ್ ವರ್ಡ್ ಇವಾಲ್ವ್ಡ್ ಇನ್ ಟು ಲೆಜೆಂಡ್ ಇನ್ ಮೆಡಿವಲ್ ಲ್ಯಾಟಿನ್, ಮೀನಿಂಗ್ ಥಿಂಗ್ಸ್ ಟು ಬಿ ರೆಡ್, ರಿಫ್ಲೆಕ್ಟಿಂಗ್ ಹೌ ದೀಸ್ ಸ್ಟೋರೀಸ್ ವರ್ ಪ್ರಿಸರ್ವ್ಡ್ ಆ್ಯಂಡ್ ರೆಡ್ ಓವರ್ ಟೈಮ್. ಸೊ ಅದನ್ನು ಲ್ಯಾಟಿನ್ ಒಳಗೆ ಕನ್ವರ್ಟ್ ಮಾಡ್ತಾರೆ. ಮಿಡ್ವೆಲ್ ಲ್ಯಾಟಿನ್ ಒಳಗೆ ಅದು ಚೇಂಜ್ ಆಗಿದೆ ಲೆಜೆಂಡ್ ಅಂತಂದೇಳಿ. ಸೊ ಲೆಜೆಂಡಾ ಅಂತಂದೇಳಿ.
ಸೊ ಲೆಜೆಂಡ ಇದ್ದಿದ್ದು ಅದರ ಅರ್ಥ ಏನಪ್ಪ ಅಂತಂದ್ರೆ ಥಿಂಗ್ಸ್ ಟು ಬಿ ರೆಡಿ, ಯಾವ್ಯಾವ ಒಂದು ಓದಬೇಕು, ನಾವು ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತ ಹೇಳಿ. ಸೊ ದೀಸ್ ಆರ್ ಲೆಜೆಂಡ್ಸ್. ಟೈಪ್ಸ್ ನೋಡ್ರಿ ಲೆಜೆಂಡ್ಸ್ ಒಳಗೆ ಯಾವ ಬರ್ತಾವ ಅಂತ ಹೇಳಿ. ಮೊದಲನೇದಾಗಿ ಹೀರೋಯಿಕ್ ಲೆಜೆಂಡ್ಸ್ ಸೆಂಟರ್ ಆನ್ figure of extraordinary bravery or virtue such as King Arthur or Robin Hood. These stories often highlight courage, honor or loyalty. ಸೊ ಇಲ್ಲಿ ಹೀರೋಯಿಕ್ ಲೆಜೆಂಡ್ಸ್ ಹೆಂಗಿರ್ತಪ್ಪ ಅಂದ್ರೆ ಹೀರೋಯಿಕ್ ಲೆಜೆಂಡ್ಸ್ ಬರ್ತಾವ್ರಿ. ಹೀರೋಯಿಕ್ ಅಂದ್ರೆ ಏನ್ರಿ, ಯಾವುದೇ ಒಬ್ಬ ಹೀರೋ ಬಗ್ಗೆ ಹೇಳೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಾರ, ಯಾರಪ್ಪ ಅಂತಂದ್ರೆ ಕಿಂಗ್ ಆರ್ಥರ್ ಮತ್ತು ರಾಬಿನ್ ಹುಡ್. ನೀವು ರಾಬಿನ್ ಹುಡ್ ಅಂತೂ ಕೇಳಿರ್ತೀರಿ ಭಾಳ ಸತಿ, ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ರಿ. ರಾಬಿನ್ ಹುಡ್ ಇರ್ತಾನೆ, ಅವ್ನು ಸೋಲೋ ಇರಂಗಿಲ್ಲ, ಡಿಫಿಟ್ ಇರಂಗಿಲ್ಲ, ಒಬ್ಬ ಬಿಲ್ ವಿದ್ಯೆಗಾರ ಅವ. ಸೊ ಈ ಬಿಲ್ ನಡೆಸ್ತಿರ್ತಾನ, ಯಾವತ್ತೂ ಅವ್ನು ಸೋಲನ ಕಂಡಿರಂಗಿಲ್ಲ. ಹಂಗೆ ಈ ಹೀರೋಯಿಕ್ ಲೆಜೆಂಡ್ಸ್ಗಳ ಬಗ್ಗೆ ಅವ್ರು ಹೇಳೋದು. ಫಾರ್ ಎಕ್ಸಾಂಪಲ್ ಕರ್ಣ, ಅರ್ಜುನ, ಯಾವುದೋ ಒಂದು ಲೆಜೆಂಡ್ಸ್ ಇದಾರಲ್ಲ ಅವ್ರ ಬಗ್ಗೆ ಹೇಳೋದು. ಆಮೇಲೆ ಸ್ಪೆಷಲಿ ಇಂಥ ಸ್ಟೋರಿಗಳು ಏನು ಹೇಳ್ತಪ್ಪ ಅಂದ್ರೆ ಒಬ್ಬರ ಧೈರ್ಯ, ಆಮೇಲೆ ಆನರ್, ಅವರ ಒಂದು ಲಾಯಲ್ ನಿಷ್ಠಾವಂತ, ಎಲ್ಲದ್ರ ಬಗ್ಗೆ ಅದು ಹೇಳ್ಕೊಡ್ತಾವೆ ಇಂಥವು ಸ್ಟೋರೀಸ್. ನೆಕ್ಸ್ಟ್ ನೋಡ್ರಿ ಎರಡನೇ ಟೈಪ್ ಫೌಂಡೇಶನಲ್ ಲೆಜೆಂಡ್ಸ್. ಫೌಂಡೇಶನಲ್ ಮೊದಲೇದು ಟೈಪ್ ಲೆಜೆಂಡ್ಸ್ ಟೈಪ್ ಯಾವುದಪ್ಪ ಅಂತಂದ್ರೆ ಹೀರೋಯಿಕ್ ಲೆಜೆಂಡ್ಸ್, ಎರಡನೇದು ಫೌಂಡೇಶನಲ್ ಲೆಜೆಂಡ್ಸ್. ಅದರ ಅರ್ಥ ಏನು ನೋಡ್ರಿ, explain the origin of a place or community. Explain examples include Rome's founding legends with Romulus and Remus. ಸೊ ಇವೇನು ಮಾಡ್ತಾವಪ್ಪ ಅಂತಂದ್ರೆ ಯಾವ ಜಾಗದಿಂದ ಬಂದಿರ್ತಾವ. ಫೌಂಡೇಶನ್ ಲೆಜೆಂಡ್ಸ್ ಅಂದ್ರೆ ಏನ್ರಿ, ಯಾವ ಜಾಗದಿಂದ ಬಂದಿರ್ತಾವ ಅದ್ರ ಬಗ್ಗೆ ಹೇಳ್ತಿರ್ತಾವ, ಆ ಒಂದು ಜಾಗದ ಬದಲು ಹೇಳ್ತಿರ್ತಾವ. ಇಲ್ಲಿ ಎಕ್ಸಾಂಪಲ್ ಅದ್ರ ಬಗ್ಗೆ ಕೊಟ್ಟರಪ್ಪ ಅಂತಂದ್ರೆ ರೋಮ್ಸ್ ಫೌಂಡಿಂಗ್ ಲೆಜೆಂಡ್ಸ್. ಸೊ ರೋಮ ನಗರದ ಒಂದು ಫೌಂಡಿಂಗ್ ಲೆಜೆಂಡ್ಸ್ ಅದನ್ನು ಕಂಡು ಹಿಡಿದ ಯಾರಪ್ಪ ಅಂತಂದ್ರೆ ರೋಮಲಸ್ ಮತ್ತು ರೆಮೂಸ್. ಸೊ ಅವ್ರ ಬಗ್ಗೆ ಬಹಳಷ್ಟು ಒಂದು ದಂತಕಥೆಗಳು ಇದಾವ, ಅವ್ರು ಹೆಂಗೆ ಕಂಡುಹಿಡಿದ್ರು ಈ ರೋಮ್ ಸಿಟಿಯನ್ನು ಅಂತ ಹೇಳಿ. ಸೊ ಹಿಂಗೆ ಬಹಳಷ್ಟು ಏನಪ್ಪ ಅಂತಂದ್ರೆ ಫೌಂಡೇಶನ್ ಅಂದ್ರೆ ಏನ್ರಿ, ಈಗ ಆಯಾ ಊರಿನ, ಈಗ ಫಾರ್ ಎಕ್ಸಾಂಪಲ್ ಇಮ್ಮಡಿ ಪುಲಕೇಶಿ ಕರ್ನಾಟಕದಾಗ ಇರ್ಬೋದು, ಇಲ್ಲಿ ಲೆಜೆಂಡ್ಸ್ ಬಗ್ಗೆ ಅವ್ರ ಬಗ್ಗೆ ನಾವು ಹೆಂಗೆ ಕಂಡುಹಿಡ್ದ, ಹೆಂಗೆ ಬಂತು ಏನಾತಂತ ಹೇಳಿ ನಾವು ಇಲ್ಲಿ ಲೆಜೆಂಡ್ಸ್ಗಳನ್ನ ಅವ್ರ ಬಗ್ಗೆ ಓದ್ಬೋದು. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಟೈಪ್ ರಿಲಿಜಿಯಸ್ ಲೆಜೆಂಡ್ಸ್. ನೆನ್ಪಿಟ್ಕೋರಿ ಮೂರದಾವ, ಒಂದು ಹೀರೋಯಿಕ್ ಲೆಜೆಂಡ್ಸ್, ಫೌಂಡೇಶನಲ್ ಲೆಜೆಂಡ್ಸ್ ಮತ್ತು ರಿಲಿಜಿಯಸ್ ಲೆಜೆಂಡ್ಸ್. ಸೊ ಲೆಜೆಂಡ್ ಅಂದ್ರೆ ಏನು, ದಂತಕಥೆ. ಅದನ್ನು ಲ್ಯಾಟಿನ್ ವರ್ಡಿಂದ ತೊಗೊಂಡಾರ, ಅದ್ರ ಹೆಸರೇನು ಲೆಗೆರೆ ಅಂತಂದು ಹೇಳಿ. ಆಮೇಲೆ ಅದನ್ನ ಲೆಜೆಂಡಾ ಅಂತಂದು ಹೇಳಿ ಕರೆದ್ರು ಮೆಡಿವಲ್ ಲ್ಯಾಟಿನ್ ಒಳಗೆ. ಈಗ ಅದನ್ನು ಲೆಜೆಂಡ್ಸ್ ಅಂತ ಹೇಳಿ ನಾವು ಕರಿತೀವಿ ಇಂಗ್ಲೀಷ್ ಒಳಗೆ. ನೋಡ್ರಿ ರಿಲಿಜಿಯಸ್ ಲೆಜೆಂಡ್ಸ್ ಅಂದ್ರೆ ಏನು, ಡಿಸ್ಪೈಟ್ saints, prophets or divine beings and often carrying moral or spiritual messages. Saint George slaying the dragon is a popular religious legend. So ರಿಲಿಜಿಯಸ್ ಲೆಜೆಂಡ್ಸ್ ಅಂದ್ರೆ ಏನ್ರಿ, ದೇವರ ಬಗ್ಗೆ, ಓಕೆ, ಭಕ್ತಿ, ಒಂದು ಶ್ರದ್ಧೆ ಭಕ್ತಿಯಿಂದ ತುಂಬಿರುವಂಥ ಒಂದು ಕಥೆಗಳು, ದಂತಕಥೆಗಳು. ಫಾರ್ ಎಕ್ಸಾಂಪಲ್ ಕಾಂತಾರ ಮೂವಿ ಆಗಿರ್ಬೋದು. ಈಗ ಕಾಂತಾರ ಎಕ್ಸಾಂಪಲ್ ಕೊಡೋದು ನಿಮ್ಗೆ ಎಕ್ಸಾಮ್ದಾಗ ಬರೆಯಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಕಾಂತಾರ ಮೂವಿ ಎಕ್ಸಾಂಪಲ್ ದಂತಕಥೆನೇ ಅದೊಂದು. ಓಕೆ, ಸೊ ಆ ರೀತಿ ದೇವ್ರ ಮೇಲೆ ಇರುವಂಥವು, ಅಥವಾ ಎಸ್ ಸ್ಪೆಷಲಿ ರಿಲಿಜಿಯಸ್ ಲೆಜೆಂಡ್ಸ್ ದೇವ್ರ ಮೇಲೆ ಅಥವಾ ಒಬ್ಬ ಪ್ರಾಫಿಟ್ ಮೇಲೆ, ಪೂಜಾರಿ ಮೇಲೆ. ಸೊ ಯಾವುದೋ ಒಬ್ಬ ಋಷಿ ಮುನಿ ಬಗ್ಗೆ ಇಂಥದ್ರ ಮೇಲೆ ಏನಾದರೂ ಸ್ಟೋರಿಗಳು ದಂತಕಥೆಗಳು ಇದ್ದಪ್ಪ ಅಂತಂದ್ರೆ ಅವಕ್ಕೆ ಏನಂತೀವಿ ನಾವು ರಿಲಿಜಿಯಸ್ ಲೆಜೆಂಡ್ಸ್ ಅಂತ ಹೇಳಿ ಕರಿತೀವಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಜೆಂಡ್ಸ್ ನಿಮಗೆ ಹೇಳಿದ ಅರ್ಥ ಆಗೈತೆ ಅನ್ಕೊಂಡೀನಿ. ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿನ ಲೈಕ್ ಕೊಡೋಣ ಮರ್ಯಾಕೆ ಹೋಗ್ಬೇಡ್ರಿ. ಎಸ್ ನೆಕ್ಸ್ಟ್ ನೋಡ್ರಿ ಲಿರಿಕ್. ಮೊದಲೇದಾಗಿ ಮೀನಿಂಗ್ ಮತ್ತು ಡೆಫಿನೇಷನ್ ನೋಡ್ರಿ. ಅ ಲಿರಿಕ್ ಇಸ್ ಅ ಶಾರ್ಟ್ ಎಕ್ಸ್ಪ್ರೆಸಿವ್ ಪೋಯಮ್ ದಟ್ ಕಮ್ಯುನಿಕೇಟ್ಸ್ ದ ಪೋಯೆಟ್ಸ್ ಪರ್ಸನಲ್ ಇಮೋಷನ್, ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್, ಆಫನ್ ವಿತ್ musicality. Lyric poetry captures intense emotions and a moment in time rather than telling a complete story. ಸೊ ಲಿರಿಕ್ ನಿಮ್ಗೆ ಗೊತ್ತೈತೆ, ಲಿರಿಕ್ಸ್ ಯಾವುದೇ ಒಂದು ಕವನ ಕೇಳ್ರಿ ಅಥವಾ ಹಾಡನ್ನು ಕೇಳ್ತಿರಿ ಅದ್ರೊಳಗೆ ಲಿರಿಕ್ ಇದ್ದೇ ಇರ್ತೈತಿ. ಸೊ ಇದೇನಪ್ಪ ಲಿರಿಕ್ ಅಂದ್ರೆ ಶಾರ್ಟ್ ಒಂದು ಎಕ್ಸ್ಪ್ರೆಸಿವ್ ಪೋಯಮ್ ರೀ, ನಿಮ್ಮ ಒಂದು ಫೀಲಿಂಗ್ಸ್ ಶಾರ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡೋಕೆ ಕವನಗಳನ್ನ ನಾವು ಬಳಸ್ತೀವಿ, ಸ್ಪೆಷಲಿ ಈ ಲಿರಿಕನ್ನು ಬಳಸ್ತೀವಿ. ಸೊ ಇದು ಏನು ಮಾಡ್ತಿದ್ದಪ್ಪ ಅಂತಂದರೆ ನಾವು ಇಮೋಷನ್ಸ್ನ, ಆಮೇಲೆ ಇಡೀ ಸ್ಟೋರಿನ ಎಲ್ಲ ಒಂದು ಸಣ್ಣ ಒಂದು ಕವನ ರೂಪದೊಳಗೆ ಹೇಳಿಕೊಡೋದು ಯಾವಪ್ಪ ಅಂತಂದ್ರೆ ಲಿರಿಕ್. ಸೊ ಇದನ್ನ ಎಲ್ಲಿಂದ ತೊಗೊಂಡೇವಪ್ಪ ಅಂತಂದ್ರೆ ಇದ್ರ ರೂಟ್ ವರ್ಡ್ ಯಾವಪ್ಪ ಅಂತಂದ್ರೆ ಗ್ರೀಕಿಂದ ತೊಗೊಂಡೇವುದು. ಅದ್ರ ಹೆಸರೇನು ಲಾಯರ್ ಅಂತಂದು ಹೇಳಿ, ಅಥವಾ ಲಿರಾ ಅಂತಂದು ಹೇಳಿ ಕರೀತಾರೆ. ರೆಫರಿಂಗ್ ಟು ದ ಲಾಯರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸೊ ಲಾಯರ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರ್ತೈತ್ರಿ, ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಯ್ತದು ಲಾಯರ್ ಅಂತ ಹೇಳಿ. ನೀವು ಜಸ್ಟ್ ಗೂಗಲ್ ಒಳಗೆ ಸರ್ಚ್ ಮಾಡಿ ನೋಡ್ರಿ. ಮೊದಲಿನ ಟೈಮ್ದಾಗ ಅದನ್ನ ಈ ಲಿರಿಕ್ನ ಏನು ಮಾಡ್ತಿದ್ರಪ್ಪ ಅಂದ್ರೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಅದನ್ನು ಬಳಸ್ತಿದ್ರು ಹಾಡಲಿಕ್ಕೆ. ಏನ್ಷಂಟ್ ಗ್ರೀಕ್ ಪೋಯೆಟ್ಸ್ ಆಫನ್ ಅಕಂಪನಿಡ್ ದೇರ್ ಪೋಯೆಟ್ರಿ ವಿತ್ ದ ಲಾಯರ್ ವಿಚ್ ಲೆಂಟ್ ಅ ಮ್ಯೂಸಿಕಲ್ ಕ್ವಾಲಿಟಿ ಟು ದ ಲಿರಿಕ್ಸ್. ಸೊ ಲಾಯರ್ ಅಂದ್ರೆ ರೀ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಅದು ಅದನ್ನು ಬಳಸ್ಕೊಂಡು ಏನಪ್ಪ ಅಂತಂದ್ರೆ ಅವ್ರು ಏನು ಮಾಡ್ತಿದ್ರು, ಈ ಲಿರಿಕ್ಸ್ನ ಅಂತಿದ್ರು ಅವರು. ಅಂದ್ರೆ ಅದಕ್ಕೊಂದು ಟೋನ್ ಕುಣಿಸಿ ಈ ಸಾಂಗ್ಸ್ನ ಅಂತಿದ್ರು ಅವರು. ಓಕೆ,
ನೆಕ್ಸ್ಟ್ ಟೈಪ್ಸ್ ನೋಡ್ರಿ ಯಾವ್ಯಾವ ಇವನ್ ಇಷ್ಟು ಬಿಟ್ಟು ಬಹಳ ಬೇರೆ ಏನೋ ಅದಾವ. ಓಡ್, ಎಲಿಗಿ, ಸಾನೆಟ್ ಅಂತ ಹೇಳ್ಯಾರ. ಅಲ್ಲಿ ಎಲಿಗಿ, ಸಾನೆಟ್, ಆಮೇಲೆ ಎಪಿಕ್ನು ಇದ್ರೊಳಗೆ ನಾವು ಬರ್ತಾವ. ಬಹಳಷ್ಟೇ ಎಲ್ಲ ಒಂದು ಕವನದ ಶೈಲಿ ಒಳಗೂ ಏನಿರ್ತೈತಪ್ಪ ಅಂದ್ರೆ ಲಿರಿಕ್ಸ್ ಇದ್ದೇ ಇರ್ತೈತಿ. ಓಕೆ, ಸೊ ನೆನ್ಪಿಟ್ಕೋರಿ, ಇಲ್ಲಿ ನಾನು 3 ಅಷ್ಟ ಕೊಟ್ಟೆ ನಿಮ್ಗೆ. ಟೈಪ್ಸ್ ನೋಡ್ರಿ ಯಾವುದು. ಮೊದಲೇದಾಗಿ ಓಡ್, ಅ ಫಾರ್ಮಲ್ ಎಲಾಬರೇಟೆಡ್ ಲಿರಿಕ್ ದಟ್ ಆನರ್ಸ್ ಆರ್ ಪ್ರೇಸಸ್ ಅ ಪರ್ಸನ್, event or concept. Example include Keats Ode to a Nightingale. ಇಲ್ಲಿ Keats ಅಂದ್ರೆ ಯಾರಿ? ಜಾನ್ ಕೀಟ್ಸ್. ಸೊ a formal elaborated lyric that honors or praises a person, event or concept. ಓಡ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಅಥವಾ ಒಂದು ಜಾಗ, ಆಮೇಲೆ ಒಂದು ಕಾನ್ಸೆಪ್ಟನ್ನ ಹೊಗಳೋದಕ್ಕೆ ನಾವೇನಂತೀವಿ ಓಡ್ ಅಂತ ಹೇಳ್ತಿರ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ರ ಜಾನ್ ಕಿಟ್ಸ್ನ ಓಡ್ ಟು ಅ ನೈಟಿಂಗೇಲ್. ಸೊ ಇಲ್ಲಿ ನೈಟಿಂಗೇಲ್ಗೆ ಅವ್ನು ಹೊಗಳಿದಾನ ಅವ್ನು ಇಡೀ ಪೋಯಮ್ ಒಳಗ. ಅದಕ್ಕೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಎಲಿಗಿ. ಎಲಿಜಿ ಅಂದ್ರೆ ಏನು? ಅ ಮೋನ್ಫುಲ್ ಲಿರಿಕ್ ರಿಫ್ಲೆಕ್ಟಿಂಗ್ ಆನ್ ಲಾಸ್ ಆರ್ ಡೆತ್. Loss or death, typically moving from sorrow to a sense of typically moving to a sorrow. Yes, sorrow to a sense of consolation. For instance, Elegy written in a country churchyard by Thomas Gray. So ಇಲ್ಲಿ ಥಾಮಸ್ ಗ್ರೇನ ಒಂದು ಎಕ್ಸಾಂಪಲ್ ಕೊಟ್ಟರು ಎಲಿಗಿ. ಸೊ ಓಡ್ ಅಂತ ಹೇಳಿ ನಿಮ್ಗೆ ಒಬ್ಬ ವ್ಯಕ್ತಿಗೆ ಏನಾದರೂ ನೀವು ಡೆಡಿಕೇಟ್ ಮಾಡೋದಿದ್ರಿ, ಅಥವಾ ಒಂದು ಪರ್ಸನ್ಗೆ, ಒಬ್ಬ ಕಾನ್ಸೆಪ್ಟಿಗೆ ನೀವು ಹೊಗಳೋದು, ಅಥವಾ ಏನಾದರೂ ಅವ್ನಿಗೆ ಸಲ್ಲಿಕೆ ಮಾಡೋದಿದ್ರೆ ಅದಕ್ಕೆ ಓಡ್ ಅಂತ ಹೇಳ್ತಿರ್ತೀವಿ. ಎಲಿಗಿ ಅಂದ್ರೆ ಏನ್ರಿ? ಒಂದು ಏನಪ್ಪಾ ಶೋಕ ಗೀತೆ ಅನ್ಬೋದು ನೀವು, ಅಥವಾ ಈ ವಿಲಾಪ ಗೀತೆ ಅಂತ ನೋಡ್ರಿ, ಅಂದ್ರೆ ದುಃಖದ ಒಂದು ಗೀತೆ, ಅದಕ್ಕೆ ಎಲಿಗಿ ಅಂತ ಕರಿತೀವಿ. ಯಾರಾದ್ರೂ ತೀರ್ಕೊಂಡ ಮೇಲೆ ಅಥವಾ ಏನಾದರೂ ಕಳ್ಕೊಂಡ ಮೇಲೆ ಒಂದು ಕವನ ಬಿಡೋದಕ್ಕೆ ನಾವು ಏನಂತೀವಿ? ಎಲಿಗಿ ಅಂತ ಹೇಳ್ತೀವಿ. ಅದ್ರಾಗ ಇಲ್ಲಿ ಥಾಮಸ್ ಗ್ರೇನ ಒಂದು ನಿಮಗೆ ಎಕ್ಸಾಂಪಲ್ನ ಕೊಟ್ಟೈತಿ. ಸಾನೆಟ್ ಟೈಪ್, ಲಿರಿಕ್ ಇನ್ನೊಂದು ಟೈಪ್ ಯಾವುದು? ಸಾನೆಟ್, ಅ 14 ಲೈನ್ ಸ್ಟ್ರಕ್ಚರ್ಡ್ ಲಿರಿಕ್ ದಟ್ ಎಕ್ಸ್ಪ್ಲೋರ್ಸ್ ಥೀಮ್ ಆಫ್ ಲವ್, ನೇಚರ್, ಬ್ಯೂಟಿ ಆರ್ ಫಿಲಾಸಫಿ. ಸಾನೆಟ್ ಅಂದ್ರೆ ಕನ್ನಡದೊಳಗೆ ಸುನೀತ ಅಂತಾರ, ಅಥವಾ ಇದೇನು ಚತುರ್ಪದ ಅಂತಂದು ಹೇಳಿ ನಾವೇನು ಕರಿತೀವಿ ನೋಡ್ರಿ, ಅದಕ್ಕೆ ನಾವು ಸಾನೆಟ್ ಅಂತ ಹೇಳಿ ಕರಿತೀವಿ. ಸೊ ಈ ಸಾನೆಟ್ ಒಳಗೆ ಏನಪ್ಪಾ ಅಂದ್ರೆ 14 ಲೈನ್ ಇರ್ತಾವ. ಲವ್, ನೇಚರ್, ಬ್ಯೂಟಿ ಮತ್ತು ಫಿಲಾಸಫಿ, ತತ್ವಜ್ಞಾನ, ಫಿಲಾಸಫಿ ಅಂದ್ರೆ ಅವು ಎಲ್ಲದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾನೆಟ್ ಅನ್ನು ಯೂಸ್ ಮಾಡ್ತಾರ. ಸೊ ಲಿರಿಕ್ ನೆನಪಿಡ್ರಿ, ಯಾವುದೇ ಒಂದು ಕವನದ ಶೈಲಿ ಬತ್ತಪ್ಪ ಅಂತಂದ್ರೆ ಅದಕ್ಕೆ ಎಲ್ಲದಕ್ಕೂ ನಾವು ಲಿರಿಕ್ ಬರ್ದಿರ್ತೀವಿ. ಸೊ ಇದಕ್ಕೆ ಲಿರಿಕ್ ಅಂತ ಹೇಳ್ತಿರ್ತಾರ. ಇಲ್ಲಿವರೆಗೂ ನಿಮ್ಗೆ ತಿಳಿದಂದ್ರೆ ಡೂ ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಯಾವ ವಿಡಿಯೋ ನಿಮ್ಗೆ ಯಾವ ಟಾಪಿಕ್ ಮೇಲೆ ಬೇಕಂತೇಳಿ. ಡೆಫಿನೆಟ್ಲಿ ಯಾವ ಒಂದು ವಿಡಿಯೋನ ನಾನು ಮಾಡ್ತೇನೆ. ನೆಕ್ಸ್ಟ್ ನೋಡ್ರಿ, ಬ್ಯಾಲೆಡ್ ಅಂದ್ರೆ ಏನು? ಬ್ಯಾಲೆಡ್ ಇಸ್ ಎ ನರೇಟಿವ್ ಪೋಯಮ್. ಕನ್ನಡದೊಳಗೆ ಬ್ಯಾಲೆಡ್ ಅಂದ್ರೆ ಜನಪದ ನೆನ್ಪಿಡ್ಕೊ. ಜನಪದ ನಾವೇನು ಲೋಕಲಿ ಮಾಳು ನಿಪ್ನಾಳ ಅಂತ ಜನಪದ ಅಲ್ರಿ, ಈ ಹಳಿ ಜನಪದಗಳು. ಫಾರ್ ಎಕ್ಸಾಂಪಲ್ ಈಗ ಅದನ್ನ ಯಾರು ಅಂದಾರ ನಮ್ಗೆ ಗೊತ್ತಿರಲಿಲ್ಲ. ಎಕ್ಸಾಂಪಲ್ ಭಾಗ್ಯದ ಬಳೆಗಾರ ಅಂತ ನೋಡ್ರಿ, ಭಾಗ್ಯದ ಬಳೆಗಾರ ಸಾಂಗ್, ಆ ಟೈಪ್ ಬ್ಯಾಲೆಡ್. ಅ ಬ್ಯಾಲೆಡ್ ಇಸ್ ಎ ನರೇಟಿವ್ ಪೋಯಮ್ ದ್ಯಾಟ್ ಟೆಲ್ಸ್ a story in a rhythmic and often musical style. Common themes include love, adventure, tragedy and folklore. Ballads are typically structured in quatrains, 4-line stanzas with a simple rhyme scheme and often use repetition or refrain. Yes my dear students, ಅಲ್ಲಿಗೆ ಈ ಬ್ಯಾಲೆಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದ್ರೊಳಗೂ ಈ ಎಲ್ಲ ಕವನದೊಳಗೂ ಏನು ಬರ್ತಾವ? ಪ್ರೀತಿ ಬರ್ತೈತಿ, ಅಡ್ವೆಂಚರ್ ಬರ್ತೈತ್ರಿ. ಅಡ್ವೆಂಚರ್ ಅಂದ್ರೆ ಏನಾದರೂ ಒಂದು ಎಲ್ಲೋ ಒಂದು ತಿರುಗಾಡೋದು, ಸುತ್ತಾಡೋದು, ಮಾಡೋದು, ಅಡ್ವೆಂಚರ್ ಬಗ್ಗೆ ಏನಾದರೂ ಒಂದು ಕೆಲಸ ಮಾಡೋದ್ರ ಬಗ್ಗೆ. ಆಮೇಲೆ ಟ್ರೆಜಿಡಿ, ದುಃಖದ ಬಗ್ಗೆ. ಆಮೇಲೆ ಫೋಕ್ಲೋರ್, ಈ ಹಳ್ಳಿ ಸೊಗಡಿನ ಬಗ್ಗೆ ಹೇಳೋದು, ಅದು ಏನೋ ಒಂದು ಇವೆಂಟ್ ಬಗ್ಗೆ ಮಾತಾಡೋದು. ಸೊ ಇವು ಬ್ಯಾಲೆಡ್, ಜನಪದ ಎಲ್ಲದ್ರ ಮೇಲೆ ಬಂದಿರ್ತಾವ್ರಿ. ಹೀರೋಯಿಸಮ್ ಮೇಲೆ ಬಂದಿರ್ತಾವ. ಸೊ ಈಚ್ ಆ್ಯಂಡ್ ಎವ್ರಿ ಸೆಕ್ಟರ್ ದಿಸ್ ಬ್ಯಾಲೆಡ್ ಟೇಕ್ಸ್ ಇಟ್ಸ್ ಸ್ಪೇರ್. ಸೊ ಎಲ್ಲ ಒಂದು ಕ್ಷೇತ್ರದೊಳಗೂ ಕೂಡ ಈ ಬ್ಯಾಲೆಡ್ ಇರ್ತೈತಿ. ಬ್ಯಾಲೆಡ್ಸ್ ಆರ್ ಟಿಪಿಕಲಿ ಸ್ಟ್ರಕ್ಚರ್ಡ್ ಇನ್ ಕ್ವಾಟ್ರನ್ಸ್. ನೆನ್ಪಿಟ್ಕೋರಿ, ಬ್ಯಾಲೆಡ್ಸ್ ಇವತ್ತು ಕ್ವಾಟ್ರನ್ಸ್ ಒಳಗೆ ಇರ್ತಾವ. ಕ್ವಾಟ್ರನ್ಸ್ ಅಂದ್ರೆ ಏನ್ರಿ? 4 ಲೈನಿನ ಒಂದು ಸ್ಟಾನ್ಸಾ. ಓಕೆ, ಅದಕ್ಕೆ ಕ್ವಾಟ್ರನ್ ಅಂತ ಹೇಳಿ ಕರಿತೀವಿ ನಾವು. ಕ್ವಾಟ್ರನ್ಸ್ ಒಳಗೆ ಇರ್ತೈತಿ ವಿತ್ ಸಿಂಪಲ್ ರೈಮ್ ಸ್ಕೀಮ್ ಆ್ಯಂಡ್ ಆಫನ್ ಯೂಸ್ ರಿಪಿಟೇಷನ್ ಆರ್ ರೆಫರೆನ್. ಸೊ ರೈಮ್ ಸ್ಕೀಮ್ ಏನಿರ್ತೈತಪ್ಪ ಅಂತಂದ್ರೆ ABCB ಅಂತ ಹೇಳಿರ್ತೈತಿ. ಎ ಮತ್ತು ಸಿ ಇಲ್ಲಿ ಫಸ್ಟ್ ಲೈನ್ ಮತ್ತು ಥರ್ಡ್ ಲೈನ್ ರೈಮ್ ಆಗಂಗಿಲ್ಲ, ಅದ್ರ ಸೆಕೆಂಡ್ ಲೈನ್ ಮತ್ತು ಫೋರ್ತ್ ಲೈನ್ ರೈಮ್ ಆಗ್ತಿರ್ತಾವ. ಇಲ್ಲಿ ನಿಮಗೆ ಕೊಟ್ಟಿಲ್ಲ, ಅದನ್ನ ನೆನ್ಪಿಟ್ಕೋರಿ. ABCB ಅನ್ನೋ ಒಂದು ಫಾರ್ಮ್ ಒಳಗೆ ಇರ್ತಾವ. ನೆಕ್ಸ್ಟ್ ಟೈಪ್ಸ್ ಆಫ್ ಬ್ಯಾಲೆಡ್. ಬ್ಯಾಲೆಡ್ನ ಒಂದು ಟೈಪ್ಸ್ಗಳು ನೋಡ್ರಿ ಯಾವ್ಯಾವ? ಫೋಕ್ ಬ್ಯಾಲೆಡ್ ಮತ್ತು ಲಿಟರರಿ ಬ್ಯಾಲೆಡ್. ಸೊ ಫೋಕ್ ಬ್ಯಾಲೆಡ್ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಟ್ರೆಡಿಷನಲ್ ಬ್ಯಾಲೆಡ್ ಅಂತ ಹೇಳ್ತಿರ್ತೀವಿ. ಅನಾನಿಮಸ್ ಬ್ಯಾಲೆಡ್ ಪಾಸ್ ಡೌನ್ ಓರಲಿ, ಆಫನ್ ರಿಫ್ಲೆಕ್ಟಿಂಗ್ ಕಾಮನ್ ಥೀಮ್ಸ್ ಆರ್ ರೂರಲ್ ಲೈಫ್. ಆ್ಯಂಡ್ ಎಕ್ಸಾಂಪಲ್ ಈಸ್ ಬಾರ್ಬರಾ ಎಲೆನ್. ಸೊ ಇಲ್ಲಿ ಫೋಕ್ ಬ್ಯಾಲೆಡ್ಸಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಬ್ರಾಡ್ ಸೈಡ್ ಬ್ಯಾಲೆಡ್ ಅಂತ ಹೇಳಿ ಕರೀತಾರ. ನೆನಪಿಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಬ್ರಾಡ್ ಸೈಡ್ ಬ್ಯಾಲೆಡ್ ಅಂತ ನನಗೆ ಕರೀತಾರ. ಬ್ರಾಡ್ ಸೈಡ್ ಬ್ಯಾಲೆಡ್ ಅಂದ್ರೆ
ಒಂದು ಪೇಜ್ನ ಒಂದು ಸೈಡ್ಗೆ ಬರೀದಕ್ಕೆ ನಾವು ಬ್ರಾಡ್ ಸೈಡ್ ಬ್ಯಾಲೆಡ್ ಅಂತ ಅಂತೀವಿ. ಟ್ರೆಡಿಷನಲ್ ಬ್ಯಾಲೆಡ್ ಅಂದ್ರೆ ಒಂದು, ಫೋಕ್ ಬ್ಯಾಲೆಡ್ ಅಂದ್ರೆ ಒಂದು ರೀ. ಸೊ ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಬಾಯಿಂದ ಬಾಯಿಗೆ ಅವು ಬ್ಯಾಲೆಡ್ಸ್ ಬಂದಿರ್ತಾವೆ, ಜನಪದ ಜನರಿಂದ ಜನರಿಗೆ ಒಂದು ಟ್ರಾನ್ಸ್ಫರ್ ಆಗಿರ್ತಾವ. ಸ್ಪೆಷಲಿ ಹಳ್ಳಿ ಕತೆ ಬಗ್ಗೆ ಹೇಳ್ತಾವ. ಇಲ್ಲಿ ಎಕ್ಸಾಂಪಲ್ ಕೊಟ್ಟರೆ ಯಾವ್ದಪ್ಪ ಅಂತಂದ್ರೆ ಬಾರ್ಬರಾ ಎಲೆನ್ ಅಂತ ಹೇಳಿ. ಇನ್ನು ಲಿಟ್ರರಿ ಬ್ಯಾಲೆಡ್ ಅಂದ್ರೆ ಏನು ನೋಡ್ರಿ, ರಿಟನ್ ಬೈ ಸ್ಪೆಸಿಫಿಕ್ ಆಥರ್ಸ್ ಆ್ಯಂಡ್ ಬೇಸ್ಡ್ ಆನ್ ಫೋಕ್ ಟ್ರೆಡಿಷನ್ ಬಟ್ ವಿತ್ ಮೋರ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಕ್ರಾಫ್ಟೆಡ್ ಲ್ಯಾಂಗ್ವೇಜ್. ಸ್ಯಾಮ್ಯುಯಲ್ ಟೈಲರ್ ಕಾಲೇಜ್ ದ ರೈಮ್ ಆಫ್ ಏನ್ಷಿಯಂಟ್ ಮರೈನರ್ ಈಸ್ ಅ ನೋಟೇಬಲ್ ಎಕ್ಸಾಂಪಲ್. ಸೊ ಇವು ಏನಪ್ಪ ಅಂತಂದ್ರೆ ಸ್ವಲ್ಪ ಇವು ಒಬ್ಬ ವ್ಯಕ್ತಿ ಬರ್ತಾನೆ ಇದನ್ನ. ಈ ಲಿಟ್ರರಿ ಬ್ಯಾಲೆಡ್ಸ್ ಹೆಂಗಿರ್ತಾವಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಬರ್ತಾನ ಬರೆದು, ಆಮೇಲೆ ಸ್ವಲ್ಪ ಲ್ಯಾಂಗ್ವೇಜ್ನು ಕೂಡ ಸ್ವಲ್ಪ ಕಠಿಣ ಇರ್ತದೆ ಇದು ಅರ್ಥ ಮಾಡ್ಕೊಳಕ್ಕಾಗಲಿ. ಈ ನೋಡಿ ಜನಪದ ಅಂದ್ಕೊಳ್ಳಿ ನಮ್ಗೆ ಈಸಿಲಿ ಭಾಳ ಟಫ್ ವರ್ಡ್ಸ್ ಯೂಸ್ ಮಾಡಿರಂಗಿಲ್ಲ. ಆದರೆ ಈ ಒಂದು ನಾರ್ಮಲಿ ಈಗ ಯಾವುದಾದ್ರೂ ಒಂದು ಒಬ್ಬ ವ್ಯಕ್ತಿ ಬರ್ತಿದ್ದಪ್ಪ ಅಂತಂದ್ರೆ ಅವು ಹೆಂಗಿರ್ತಾವೆ ಸ್ವಲ್ಪ ಟಫ್ ಅನ್ಸುತ್ತೆ ನಮ್ಗೆ. ಫಾರ್ ಎಕ್ಸಾಂಪಲ್ ಯಾರ್ದಿಲ್ಲಿ ಸ್ಯಾಮ್ಯುಯಲ್ ಟೈಲರ್ನ ದ ರೈಮ್ ಆಫ್ ಏನ್ಷಿಯಂಟ್ ಮರೈನರ್ ನೆನ್ಪಿಡ್ಕೋರಿ. ಇಟ್ ಇಸ್ ಪಾರ್ಟ್ ಆಫ್ ಗ್ರೇಟ್ ವರ್ಕ್. ಓಕೆ, ನೆಕ್ಸ್ಟ್ ನೋಡ್ರಿ, ರೂಟ್ ವರ್ಡ್ಸ್ ಲ್ಯಾಟಿನ್, ಆಮೇಲೆ ಲ್ಯಾಟಿನ್ ವರ್ಡ್ ಇಂದ ತೊಗೊಂಡಿದ್ದು ಬ್ಯಾಲರೆ ಅನ್ನೋ ಒಂದು ವರ್ಡ್. ಮೀನಿಂಗ್ ಟು ಡಾನ್ಸ್, ಸಿನ್ಸ್ ಬ್ಯಾಲೆಡ್ಸ್ ವೇರ್ ಒರಿಜಿನಲಿ ಕಂಪೋಸ್ ಟು ಅಕಂಪನಿ ಡಾನ್ಸಸ್ ದೇ ರಿಟೈನ್ ಅ ಮ್ಯೂಸಿಕಲ್ ರಿದಮ್ that makes them easily memorable. ಸೊ ಇವೇನಪ್ಪ ಅಂತಂದ್ರೆ ಇಲ್ಲಿ ಸ್ಪೆಷಲಿ ಇವು ಎದುರಾಗಿರ್ತದಪ್ಪ ಅಂತಂದ್ರೆ ಲ್ಯಾಟಿನ್ ಒಳಗೆ ಇರ್ತದೆ ರೀ. ಆಮೇಲೆ ಬ್ಯಾಲರೆ ಅಂದ್ರೆ ಏನು, ಡ್ಯಾನ್ಸ್ ಮಾಡೋದು ಅಂತಂದು ಅರ್ಥ. ಇವನ್ನ ಬ್ಯಾಲೆಡ್ಸ್ನ ಸ್ಪೆಷಲಿ ಒಂದು ಡ್ಯಾನ್ಸ್ ಒಳಗೆ ಡಾನ್ಸ್ ಸಂಬಂಧ ಕಂಪನಿ ಮಾಡಕ್ಕೆ, ಡ್ಯಾನ್ಸ್ ಮಾಡುವಾಗ ಇದನ್ನ ಅನ್ಕೊಂತ ಡ್ಯಾನ್ಸ್ ಮಾಡೋದು ಅಂತ ಹೇಳಿ ಒಂದು ಮಾಡಿರೋಂಥ ಕವನಗಳಿವು. ಸೊ ಈಸಿಲಿ ನೆನಪುಳಿಲಿ ಅಂತಂದು ಹೇಳಿ ಇದ್ರಿಗೊಂದು ಮ್ಯೂಸಿಕಲ್ ಥೀಮ್ನು ಕುಂಚಿರ್ತಾರ. ಓಕೆ, ನೆನ್ಪಿಡ್ರಿ, ಎರಡು ಟೈಪ್ ಅದಾವ, ಫೋಕ್ ಬ್ಯಾಲೆಡ್ಸ್ ಅಥವಾ ಟ್ರೆಡಿಷನಲ್ ಬ್ಯಾಲೆಡ್ಸ್. ಇನ್ನೊಂದು ಹೆಸರೇನು ಬ್ರಾಡ್ ಸೈಡ್ ಬ್ಯಾಲೆಡ್ ಅಂತ ಹೇಳಿ, ಲಿಟ್ರರಿ ಬ್ಯಾಲೆಡ್ ಅಂತ ಹೇಳಿದಾವ. ಆಮೇಲೆ ಇದಕ್ಕೆ ರೂಟ್ ವರ್ಡ್ ಯಾವುದು ಬ್ಯಾಲರಿ, ಅದರ ಅರ್ಥ ಡ್ಯಾನ್ಸ್ ಮಾಡೋದು ಅಂತ ಹೇಳಿ, ಟು ಡಾನ್ಸ್. ಸಾನೆಟ್ ನಾಲ್ಕನೇದು, meaning definition. A sonnet is a highly structured 14-line poem written in iambic pentameter. Sonnets often explore themes like love, beauty, morality, and philosophical reflections. They require a specific rhyme scheme and are divided into distinct parts either with volta or thematic shift. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸಾನೆಟ್ ಅಂದ್ರೆ ಏನು, ಇವು 14 ಲೈನಿನ ಒಂದು ಕವನಗಳಿದಾವ ಅಥವಾ ಪದ್ಯ ಇರ್ತದೆ ಇದು. ಓಕೆ, ಅವ್ದು ಎತ್ರಾಗ ಬರ್ದಿರಪ್ಪ ಅಂದ್ರೆ ಆಯಾಂಬಿಕ್ ಪೆಂಟಾಮೀಟರ್ ಅನ್ನೋ ಸ್ಟೈಲ್ ಒಳಗೆ ಬರ್ದಿರ್ತಾರ. ಸಾನೆಟ್ಸ್ ಆಫನ್ ಎಕ್ಸ್ಪ್ಲೋರ್ ಥೀಮ್ಸ್. ಸೊ ಎಲ್ಲ ಕವನಗಳ ಥೀಮ್ ಏನಿರ್ತಾವ್ರಿ, ಲವ್ ಪ್ರೀತಿ, ಆಮೇಲೆ ಬ್ಯೂಟಿ, ಮಾರಲಿಟಿ, ಫಿಲಾಸಫಿ, ರಿಫ್ಲೆಕ್ಷನ್. ಓಕೆ, ಫಿಲಾಸಫಿಕಲ್ ರಿಫ್ಲೆಕ್ಷನ್ ಇವೆಲ್ಲ ಪಾಯಿಂಟ್ಸ್ಗಳ ಹತ್ರ ಸಾನೆಟ್ಗಳನ್ನ ಬರ್ಸಿರ್ತಾರ. They require a specific rhyme scheme and are divided into distinct part either with volta, turn of thought or thematic shift. ಸೊ ಇವು ಏನಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದು ರೈಮ್ ಸ್ಕೀಮ್ ಇರ್ತದ್ರಿ. ಪ್ರಾಸ ಅನ್ಬೋದು ನಾವು, ಪ್ರಾಸ ಪ್ರತಿಯೊಂದಕ್ಕೂ ಪ್ರಾಸ ಬೇರೆ ಬೇರೆ ಇರ್ತಾವ ಕವನಗಳಿಗೆ. ಆಮೇಲೆ ಅವನ್ನ ಡಿವೈಡ್ ಮಾಡ್ತಾರಲ್ಲಿ. ಅದಷ್ಟೇ ಅಲ್ಲದೆ ಇವಕ್ಕೂ ಒಂದು ರೀತಿಯಿಂದ ಒಮ್ಮೆ ಟಾಪಿಕ್ನ ಚೇಂಜ್ ಮಾಡೋದು, ಟರ್ನ್ ಆಫ್ ಥಾಟ್. ಒಂದು ಲೈನ್ ಒಂದು ಸ್ಟಾನ್ಸ ಒಳಗೆ ಏನೋ ಬೇರೆ ಹೇಳ್ತಿದ್ದಪ್ಪ ಅಂದ್ರೆ ಒಮ್ಮೆ ಥಾಟ್ಸ್ ಟರ್ನ್ ಆಗಿ ಬೇರೆ ಒಂದು ವೇ ಒಳಗೆ ಅಥವಾ ಮ್ಯಾನರ್ ಒಳಗೆ ಅಥವಾ ಥೀಮ್ ಒಳಗೆ ಶಿಫ್ಟ್ ಆಗಿಬಿಡ್ತೈತಿ. ಅದಕ್ಕೆ ನಾವು ಥಿಮ್ಯಾಟಿಕ್ ಶಿಫ್ಟ್ ಅಂತ ಹೇಳೂ ಕರಿತೀವಿ, ಥಿಮ್ಯಾಟಿಕ್ ಶಿಫ್ಟ್. ಟೈಪ್ಸ್ ನೋಡ್ರಿ ಯಾವ್ಯಾವ ಅದಾವ, ಪೆಟ್ರಾರ್ಕನ್ ಮತ್ತು ಶೇಕ್ಸ್ಪಿಯರನ್. ಸೊ ಪೆಟ್ರಾರ್ಕನ್ ಅಂದ್ರೆ ಏನು, ಡಿವೈಡೆಡ್ ಇಂಟು ಆನ್ ಆಕ್ಟವ್ ಆ್ಯಂಡ್ ಅ ಸೆಟ್ 6 ಲೈನ್ ವಿತ್ ಅ ರೈಮ್ ಸ್ಕೀಮ್ of A B B A A B B A C D E C D E or C D C C D C. The octave introduces a theme of problem and the sestet provides a resolution. ನೆನಪಿಟ್ಕೋರಿ, ಇದರ ನಾ ಅಷ್ಟು ಡೀಟೇಲ್ ಕೊಟ್ಟಿಲ್ಲ ಇಲ್ಲಿ. ಆದ್ರೆ ಪೆಟ್ರಾರ್ಕಿಯನ್ ಸಾನೆಟ್ ಅಂತ ಹೇಳಿ ಎದಕ್ಕೆ ಕರೆದ್ರಪ್ಪ ಅಂತಂದ್ರೆ, ಪೆಟ್ರಾರ್ಕ್ ಅನ್ನೋ ಒಬ್ಬ ವ್ಯಕ್ತಿ ಸಾನೆಟ್ಸನ್ನು ಭಾಳ ಬರೀತಿದ್ದ. ಇಟಲಿದಿಂದ ಒಬ್ಬ ಪೆಟ್ರಾರ್ಕ್ ಅದನ್ನು ಹಿಸ್ಟ್ರಿ ಸ್ಟೂಡೆಂಟ್ಸ್ನು ಕೇಳಿರ್ತಾನೆ, ಅಂದ್ರೆ ಹಿಸ್ಟ್ರಿಯಲ್ಲಿ ನೀವು ಕಲ್ತೀರಿ. ಈ ಪೆಟ್ರಾರ್ಕ್ ಅನ್ನೋ ಒಬ್ಬ ವ್ಯಕ್ತಿ ಪೆಟ್ರಾರ್ಕಿಯನ್ ಸಾನೆಟನ್ನು ಕಂಡಿಡ್ದ ಅನ್ನೋಕ್ಕಿಂತ ಭಾಳಷ್ಟು ಬಳಸಿದವ ಅದನ್ನು. ಅದಕ್ಕೆ ಪೆಟ್ರಾರ್ಕಿಯನ್ ಸಾನೆಟ್ ಅಂತೀವಿ. ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು, ಇಟಾಲಿಯನ್ ಸಾನೆಟ್. ಸೊ ಇದು 8 ಲೈನ್ ಇರ್ತಾವ. ಅದಕ್ಕೆ ಏನಂತೇವೆ ನಾವು ಆಕ್ಟವ್, ಆಮೇಲೆ ಸೆಸ್ಟೆಟ್ ಅಂದ್ರೆ 6 ಲೈನ್. 8 ಲೈನ್ಗಳು ಒಂದು ಸ್ಟಾನ್ಸಾ ಇರ್ತೈತಿ, 6 ಲೈನ್ಗಳು ಒಂದು ಸ್ಟಾನ್ಸಾ ಇರ್ತೈತಿ. ದಟ್ ಈಸ್ ಆಕ್ಟವ್ ಆ್ಯಂಡ್ ಸೆಸ್ಟೆಟ್ ವಿತ್ ರೈಮ್ ಸ್ಕೀಮ್. ರೈಮ್ ಸ್ಕೀಮ್ ಅಂದ್ರೆ ಏನು, A B B A A B B A ಅಂದ್ರೆ ಇಲ್ಲಿ ಮೊದಲೇ ಲೈನ್ ಮತ್ತು 4ನೇ ಲೈನ್ ರೈಮ್ ಆಗ್ತಿರ್ತಾವ, 2ನೇ ಲೈನ್ ಮತ್ತು 3ನೇ ಲೈನ್ ರೈಮ್ ಆಗ್ತಿರ್ತಾವ. ಹಂಗೆ ಅದೇ ರೀತಿ ಸೇಮ್ ರೀ. C D E ಅಂದ್ರೆ C ಮತ್ತು C ರೈಮ್ ಆಗ್ತಿರ್ತೈತಿ, D ಮತ್ತು D, E ಮತ್ತು E, ಈ ರೀತಿ. ನೆಕ್ಸ್ಟ್ ನೋಡ್ರಿ, ದ ಆಕ್ಟವ್ ಇಂಟ್ರೊಡ್ಯೂಸಸ್ ಥೀಮ್ ಆರ್ ಪ್ರಾಬ್ಲಮ್
ಆ್ಯಂಡ್ ದ ಸೊಸೈಟ್ ಪ್ರೊವೈಡ್ಸ್ ದ ರೆಸಲ್ಯೂಷನ್. ಸೊ ಈ ಆಕ್ಟವ್, ಈ ಮೊದಲೇ 8 ಲೈನ್ಗಳು ಏನಪ್ಪ ಅಂತಂದ್ರೆ ಒಂದು ಥೀಮ್, ಏನೋ ಒಂದು ಗುಣಗಳನ್ನ ಹೊಂದೈತಿ, ಲಕ್ಷಣಗಳು ಏನದಾವ, ಪೋಯಮ್ ಎಂಥದೈತಿ ಅನ್ನೋದು ನಮ್ಗೆ ಹೇಳ್ಕೊಡ್ತೈತಿ. ಆಮೇಲೆ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿದು ಅಥವಾ ಏನೋ ಒಂದು ಹೇಳ್ಕೊಡೋದು, ಕನ್ಕ್ಲೂಷನ್ ಹೇಳೋದಪ್ಪ ಯಾವುದಪ್ಪ ಅಂತಂದ್ರೆ ಸೊಸೈಟ್ ಅಂತ ಹೇಳಿ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಶೇಕ್ಸ್ಪಿಯರನ್ ಸಾನೆಟ್. ಇದನ್ನ ಶೇಕ್ಸ್ಪಿಯರನ್ ಸಾನೆಟ್ ಅಂತ ಹೇಳಿ ಎದಕ್ಕೆ ಕರಿತೀವಪ್ಪ ಅಂತಂದ್ರೆ ಶೇಕ್ಸ್ಪಿಯರ್ ಇದನ್ನ ಫೇಮಸ್ ಮಾಡಿದಾನ, ಅದಕ್ಕೆ ಶೇಕ್ಸ್ಪಿಯರನ್ ಸಾನೆಟ್ ಅಂತ ಹೇಳಿ ಕರಿತೇವೆ ನಾವು. ಅಥವಾ ಇನ್ನೊಂದು ಹೆಸರೇನು ಇಂಗ್ಲಿಷ್ ಸಾನೆಟ್ ಅಂತ ಹೇಳಿ ಕರಿತೇವೆ. ಸ್ಟ್ರಕ್ಚರ್ಡ್ ಆಸ್ 3 quatrains and a final rhymed couplet. The quatrains build upon each other and the couplet offers a surprising twist or conclusion. My dear students, ಈ ಸಾನೆಟ್ ಒಳಗೆ ಅದು ಹೆಂಗಿತ್ರಿ, ಪೆಟ್ರಾರ್ಕಿನ್ ಸಾನೆಟ್ ಹೆಂಗಿತ್ತು, 8 ಲೈನ್ ಮತ್ತು 6 ಲೈನ್ ಇದ್ದು ರೀ. ಮೊದಲೇ ಸ್ಟಾಂಜಾ 8 ಲೈನ್, ಎರಡನೇ ಸ್ಟಾಂಜಾ 6 ಲೈನ್, ಬರೀ 2 ಸ್ಟಾಂಜಾ ಇದು. ಆದ್ರೆ ಇಲ್ಲಿ ಹೆಂಗಪ್ಪ ಅಂತಂದ್ರೆ 4 ಲೈನ್ದು 1 ಸ್ಟಾಂಜಾ ಅಂತ 3 ಸ್ಟಾಂಜಾ ಇರ್ತದ್ರಿ. 4 ಲೈನ್ದು 3 ಸ್ಟಾಂಜಾಗಳು. ಆಮೇಲೆ ಲಾಸ್ಟ್ ಒಂದು ಕಪಲೆಟ್ ಅಂದ್ರೆ ಕಪಲ್ ಅಂತ ಅಂತಾರೆ ನೋಡ್ರಿ. ಕಪಲ್ ಅಂದ್ರೆ 2 ಜನ, ಹಂಗೆ 2 ಲೈನ್ಗಳು ಲಾಸ್ಟಿಗೆ ಬರ್ತಾವೆ. ಟೋಟಲ್ ಎಷ್ಟ್ರಿ 14 ಲೈನ್. ಇದ್ರಾಗೂ 14 ಲೈನ್ ಪೆಟ್ರಾರ್ಕಿನ್ ಸಾನೆಟ್, ಶೇಕ್ಸ್ಪಿಯರನ್ ಸಾನೆಟ್ ಒಳಗೂ 14 ಲೈನ್ ಇರ್ತಾವೆ, ನೆನಪಿಟ್ಕೋರಿ. ಸೊ ಇಲ್ಲಿ 3 quatrains ಅಂದ್ರೆ 4 ಲೈನದ 3 ಸ್ಟಾಂಜಾ ಇರ್ತಾವ. ಆಮೇಲೆ ಫೈನಲ್ ಏನಿರ್ತೈತಿ ಒಂದು ಕಪ್ಲೆಟ್ ಇರ್ತೈತಿ. ಇಲ್ಲಿ ರೈಮ್ ಸ್ಕೀಮ್ ಹೆಂಗ್ರಿ, ಎ ಮತ್ತು ಎ ರೈಮ್ ಆತೈತಿ, ಬಿ ಮತ್ತು ಬಿ ಸೇಮ್ ಎಲ್ಲದಕ್ಕೂ ಹಂಗೆ ರಿಪೀಟ್ ಹಾಕೊಂಡು ಹೋಗ್ತದ್ರಿ. ಲಾಸ್ಟ್ ಕಪ್ಲೆಟ್ ಒಳಗೆ ಏನತ್ರಿ ಕನ್ಕ್ಲೂಷನ್ ಕೊಡ್ತೈತಿ. ಎಷ್ಟು ನೆನ್ಪಿಟ್ಕೋರಿ, ಪೆಟ್ರಾರ್ಕನ್ ಬಿಟ್ಟು ಕೂಡ ಅಲ್ಲಿ ಇನ್ನೂ ಬೇರೆ ರೀತಿ ಅಂತ ಬರ್ತಾವ. ಯಾವಪ್ಪ ಅಂತಂದ್ರೆ ಈ ಜಾನ್ ಮಿಲ್ಟನ್ ಬರ್ತಾವ ನೋಡ್ರಿ, ಜಾನ್ ಮಿಲ್ಟನ್. ಅವನು ಕೂಡ ಮಿಲ್ಟಾನಿಕ್ಸ್ ಅಂತ ಹೇಳಿ ಅವನ ಒಂದು ಶೈಲಿ ತೆಗೆದಾನ. ಆಮೇಲೆ ಎಡ್ಮಂಡ್ ಸ್ಪೆನ್ಸರ್, ಅವನ ಒಂದು ಶೈಲಿ ಏನಂತೇವೆ ನಾವು ಸ್ಪೆನ್ಸರಿಯನ್ ಸಾನೆಟ್ಸ್ ಅಂತ ಹೇಳಿ ಕರಿತೀವಿ. ಅವನು ಒಂದು ರೀತಿಯಿಂದ ಶೈಲಿ ಕಂಡಿಡ್ದಾನ. ಅದರ ಫೇಮಸ್ ಇರೋದು ಯಾವುದಪ್ಪ ಅಂತಂದ್ರೆ ಶೇಕ್ಸ್ಪಿಯರನ್ ಸಾನೆಟ್. ನೆನಪಿಡ್ರಿ, ಇದನ್ನ ಇಂಗ್ಲೀಷಿಗೆ ತಂದವರು. ಈ ಮೊದಲು ಇದು ಪೆಟ್ರಾರ್ಕಿನ್ ಸಾನೆಟ್ ಮೊದಲು ಇಟ್ಲಿದಿಂದ ಇಲ್ಲಿ ತಂದವ್ರು ಯಾರಪ್ಪ ಅಂತಂದ್ರೆ ಥಾಮಸ್ ವ್ಯಾಟ್ ಮತ್ತು ಈ ನಮ್ಮ ಯಾರು ಹ್ಯಾನ್ರಿ ಹೋವಾರ್ಡ್, ಅರ್ಲ್ ಆಫ್ ಸರೇ ಅಥವಾ ಹ್ಯಾನ್ರಿ ಹೋವಾರ್ಡ್, ಥಾಮಸ್ ವ್ಯಾಟ್, ಇವರಿಬ್ಬರು ಮಂದಿ ಕೂಡ ಏನಪ್ಪ ಅಂತಂದ್ರೆ ತರ್ತಾರ ಎಲ್ಲಿಗೆ, ಇಂಗ್ಲೀಷ್ ಲಿಟ್ರೇಚರ್ ಅಥವಾ ಇಂಗ್ಲೆಂಡ್ಗೆ ತೊಗೊಂಬರ್ತಾರ. ಅಲ್ಲಿಂದ ಅವರ 2 ಮಂದಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾನ, ಇನ್ನೊಬ್ಬ ಅದನ್ನ ಏನು ಮಾಡ್ತಾನಪ್ಪ ಅಂತಂದ್ರೆ ಚೇಂಜ್ ಮಾಡ್ತಾನೆ. ನೆನ್ಪಿಟ್ಕೋರಿ, ಅರ್ಲ್ ಆಫ್ ಸರೇ, ಹ್ಯಾನ್ರಿ ಹೋವಾರ್ಡ್ ಅಥವಾ ಥಾಮಸ್ ವೈಟ್, ಅವರಿಬ್ರು ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಪೆಟ್ರಾರ್ಕಿನ್ ಸಾನೆಟ್ ಅನ್ನ ಇಂಗ್ಲೆಂಡಿಗೆ ತೊಗೊಂಬರ್ತಾರ. ಒಬ್ಬ ಟ್ರಾನ್ಸ್ಲೇಟ್ ಮಾಡ್ತಾನೆ, ಇನ್ನೊಬ್ಬ ಅದ್ರೊಳಗೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ರೂಟ್ ವರ್ಡ್ ಇಟಾಲಿಯನ್. ಸೊ ಮೊದಲೇ ಇದು ರೂಟ್ ವರ್ಡ್ ಎಲ್ಲಿಂದ ಬಂದಿದ್ದು, ಸೊನೆಟೋ ಅನ್ನೋ ಒಂದು ವರ್ಡ್ ಇಂದ ಬಂದಿತ್ತು. ಅದರ ಅರ್ಥ ಏನಪ್ಪ ಅಂದ್ರೆ ಲಿಟಲ್ ಸೌಂಡ್. This emphasizes the musicality and compact nature of the form as well as its emotional intensity. ಸೊ ಈ ರೂಟ್ ವರ್ಡ್ ಎಲ್ಲಿಂದಪ್ಪ ಅಂತಂದ್ರೆ ಒಂದು ಲಿಟಲ್ ಸೌಂಡ್, ಸಣ್ಣ ಒಂದು ಸೌಂಡ್ ಅಂತ ಹೇಳಿ ಅಂತ ಕರಿತಾರೆ. ಅದಕ್ಕೆ ಸೊನೆಟೋ ಅನ್ನೋ ವರ್ಡ್ ಇಂದ ತಗೊಂಡೆ ನಾವು, ಇಟಲಿಯಿಂದ ಬಂದಿರುವಂಥ ವರ್ಡ್. ಅದ್ರ ಹೆಸರೇನ್ರಿ ಸೊನೆಟೋ ಅಂತ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ಹೇಳಿ ತಿಳಿದಪ್ಪ ಅಂತಂದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಯಾವ ಟಾಪಿಕ್ ಬೇಕಂತಂದೇಳಿ. ನೆಕ್ಸ್ಟ್ ಈಸ್ ಎಲಿಗಿ. Meaning definition: an elegy is a reflective poem expressing sorrow or lamentation, often for some who has died. It explores the theme of loss, morality, and grief, but typically moves toward a resolution or acceptance, sometimes offering comfort to the reader. ಸೊ ಎಲಿಜಿ ಅಥವಾ ಎಲಿಗಿ ಅಂದರೆ ಏನಪ್ಪ ಅಂತಂದ್ರೆ ಈ ಯಾರಾದರೂ ದುಃಖದ ಅಥವಾ ಶೋಕ ಗೀತೆ ಅಥವಾ ವಿಲಾಪ ಗೀತೆ ಅಂತ ಹೇಳಿ ನಾವು ಇದಕ್ಕೆ ಕನ್ನಡದೊಳಗೆ ಕರಿತೀವಿ. ಸೊ ಎಲಿಗಿ ನೋಡ್ರಿ, ಯಾರಾದ್ರೂ ತೀರ್ಕೊಂಡು ಕೂಡಲೇ ಬರೆಯುವಂಥ ಅವ್ರ ಮೇಲೆ ತೀರ್ಕೊಂಡ್ರ ಮೇಲೆ ಬರೆಯುವಂಥ ಆಗಿರ್ಬೋದು, ಅಥವಾ ಏನಾದರೂ ಒಂದು ದುಃಖದ ವಿಷಯ ಆಗಿತ್ತಪ್ಪ ಅಂತಂದ್ರೆ ಆ ಸಂದರ್ಭದ ಮೇಲೆ ಬರೆಯುವಂಥ ಒಂದು ಸಾಂಗ್ಗಳಿಗೆ ಅಥವಾ ಹಾಡುಗಳಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಎಲಿಗಿ ಅಂತಂದು ಹೇಳಿ ಕರಿತೀವಿ, ಅಥವಾ ಎಲಿಜಿ ಅಂತಂದಂತಾರೆ. ಸೊ ಇದ್ರೊಳಗೆ ಸ್ಪೆಷಲಿ ಥೀಮ್ಸ್ ಏನಿರ್ತಾವಪ್ಪ ಅಂತಂದ್ರೆ ಲಾಸ್, ಏನಾದರೂ ಕಳ್ಕೊಂಡಿರೋದು, ಮಾರಲಿಟಿ, ಗ್ರೀಫ್, ಬಟ್ ಟಿಪಿಕಲಿ ಮೂವ್ಸ್ ಟುವರ್ಡ್ಸ್ ಅ ರೆಸಲ್ಯೂಷನ್ ಆರ್ ಅಕ್ಸೆಪ್ಟೆನ್ಸ್, ಸಮ್ಟೈಮ್ಸ್ ಆಫರಿಂಗ್ ಕಂಫರ್ಟ್ ಟು ದ ರೀಡರ್. ಸೊ ಪ್ರತಿ ಸತಿ ಏನಪ್ಪ ಅಂತಂದ್ರೆ ಒಂದು ರೆಸಲ್ಯೂಷನ್ ಇರ್ತದ್ರಿ, ಅಂದ್ರೆ ಕಳ್ಕೊಂಡೇವಿ ಅದು ಅನ್ನೋ ಒಂದು ಮನೋಭಾವನೆಯಿಂದ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡೇವು. ಹೋದ್ರಲ್ಲ ನಾವು ಹೆಂಗೆ ಇರಬೇಕು ಅನ್ನೋದು, ಅಥವಾ ಆಲ್ಮೋಸ್ಟ್ ಆಲ್ ಈ ದುಃಖದಾಗಿದ್ದವ್ರಿಗೆ ಅದನ್ನು ಓದಿದ ಕೂಡಲೇ ಒಂಥರ ಕಂಫರ್ಟ್ ಫೀಲ್ ಮಾಡುವಂಥ ಒಂದು ಪೋಯಮ್ಸ್ಗಳು ಇವಾಗಿರ್ತಾವ. ಇದ್ರೊಳಗೆ ಟೈಪ್ಸ್ ನೋಡ್ರಿ ಯಾವ್ದಾವ್ರಿ: ಪರ್ಸ್ನಲ್ ಎಲಿಗಿ, ಪ್ಯಾಸ್ಟೋರಲ್ ಎಲಿಗಿ, ಆಮೇಲೆ ಪಬ್ಲಿಕ್ ಎಲಿಗಿ. ಸೊ ನೋಡ್ರಿ, ಫಸ್ಟ್ ಒನ್ ಈಸ್ ಪರ್ಸ್ನಲ್, ಫೋಕಸ್ ಆನ್ the death or loss of a specific individual, such as Walt Whitman's elegy when Lilacs last in the dooryard bloomed for
ಅಬ್ರಾಹಿಂ ಲಿಂಕನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಾರ. ಸೊ ಫೋಕಸ್ ಅದ್ರ ಮೇಲೆ ಬರ್ತೈತಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಪರ್ಸನಲ್ಗೆ ಎಲಿಗೀಸ್ ಹೆಂಗಿರ್ತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಡೆಡಿಕೇಟ್ ಮಾಡಿರೋಂಥ ಪೋಯಮ್ಸ್ಗಳಿಗೆ ಅಂದ್ರೆ ತೀರ್ಕೊಂಡ ನಂತರ ಅಥವಾ ಅವರು ಕಳ್ಕೊಂಡ ನಂತರ ನಾವು ಅವ್ರ ಮೇಲೆ ಬರೆದು ಅವ್ರ ಪರ್ಸನಾಲಿಟಿ ಬಗ್ಗೆ ಬರೆದಿದ್ದಪ್ಪ ಅಂತಂದ್ರೆ ಅದಕ್ಕೆ ಪರ್ಸನಲ್ ಎಲಿಗೆ ಅಂತ ಹೇಳ್ತಿರ್ತೀವಿ. ನೆಕ್ಸ್ಟ್ ಒನ್ ಈಸ್ ಪ್ಯಾಸ್ಟರಲ್ ಎಲಿಗೆ. ಅಂದ್ರೆ ಏನು ನೋಡ್ರಿ, ಯೂಸಸ್ ನೇಚರ್ ಆ್ಯಂಡ್ ಪ್ಯಾಸ್ಟರಲ್ ಇಮೇಜರಿ ಟು ರಿಫ್ಲೆಕ್ಟ್ ಆನ್ ಲಾಸ್, often idealizing the deceased as a part of harmonious natural order like John Milton's Lycidas. ಸೊ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಪ್ಯಾಸ್ಟರಲ್ಗೆ ಆಫನ್ ನಾವೇನು ತೋರಿಸಪ್ಪ ಅಂದ್ರೆ ಒಬ್ಬ ವ್ಯಕ್ತಿನ ಆ ನೇಚರ್ಗೆ ಕನೆಕ್ಟಿವಿಟಿ ಇರುವಂಥದ್ದನ್ನು ತೋರಿಸ್ತೇವೆ. ಪ್ಯಾಸ್ಟ್ರೋಲ್ ಅಂದ್ರೆ ಏನ್ರಿ, ಹಳ್ಳಿ ಸೊಡುಗು ಹೋಗಿರುವ ಹಳ್ಳಿ ಸೊಗಡು ಟೈಪ್ ಇರ್ತದೆ ರೀ. ಪ್ಯಾಸ್ಟ್ರೋಲ್ ಅಂದ್ರೆ ಮೋಸ್ಟ್ಲಿ ಕುರಿ ಹಿಂಡ ಇವ್ರು ಕಾಯೋರು ಮತ್ತು ಅಂದ್ರೆ ಆಲ್ಮೋಸ್ಟ್ ಆಲ್ ವಿಲೇಜ್ ಲೈಫ್ ಪಿಕ್ಚರ್ ಅಂತ ಇರ್ತೈತಿ. ಸೊ ಅದನ್ನು ರಿಫ್ಲೆಕ್ಟ್ ಅಲ್ಲಿ ಲಾಸ್ ಆದದನ್ನ ಒಂದು ನ್ಯಾಚುರಲ್ ಆರ್ಡರ್ಗೆ ಕಂಪೇರ್ ಮಾಡಿ ಬರೆಯೋದಕ್ಕೆ ನಾವೇನಿರ್ತೀವಿ ಪ್ಯಾಸ್ಟರಲ್ಗೆ ಅಂತ ಹೇಳ್ತಿರ್ತೀವಿ. ಅದ್ರೊಳಗೆ ಮೇನ್ ಇಂಪಾರ್ಟೆಂಟ್ ಯಾರಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಜಾನ್ ಮಿಲ್ಟನ್ ಅಂದ ಲಿಸಿಡಾಸ್ ಅನ್ನೋ ಒಂದು ಕವನ. ಓಕೆ, ರಿಮೆಂಬರ್ ಜಾನ್ ಮಿಲ್ಟನ್ಸ್ ಲಿಸಿಡಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ಯಾಸ್ಟರಲ್ ಎಲಿಗಿ. ನೆಕ್ಸ್ಟ್ ಒನ್ ಈಸ್ ಪಬ್ಲಿಕ್ ಎಲಿಗಿ. Mourns the loss of famous figure or commemorates a tragedy. For instance, W.H. Auden funeral blues. ಸೊ ಇಲ್ಲಿ ಪಬ್ಲಿಕ್ ಅಲಿಗಿ ಅಂದ್ರೆ ಏನ್ರಿ, ಯಾರಾದ್ರೂ ಒಬ್ಬ ಫೇಮಸ್ ಫಿಗರ್ ಅವ್ರನ್ನ ಕಳ್ಕೊಂಡು ಅಥವಾ ಅವ್ರ ಬಗ್ಗೆ ಹೊಗಳೋದು, ಅವ್ರ ಒಂದು ಏನೋ ಒಂದು ದುರಂತ ಆಗಿತ್ತು ಅನ್ಕೋರೋ ಒಬ್ಬ ವ್ಯಕ್ತಿ ಜೊತೆಗೆ ಆ ಒಂದು ಆ ಒಂದು ಪರ್ಟಿಕ್ಯುಲರ್ ಸಂದರ್ಭದೊಳಗೆ ಬರೆದಂಥ ಪೋಯಮ್, ಅವ್ರ ಬಗ್ಗೆ ಬರೋಂಥ ಪೋಯಮಿಗೆ ನಾವೇನಂತಪ್ಪ ಅಂತಂದ್ರೆ ಪಬ್ಲಿಕ್ ಎಲಿಗಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಯಾರದಪ್ಪ ಅಂತಂದ್ರೆ ಇಲ್ಲಿ W.H. Auden's ಫನರಲ್ ಬ್ಲೂಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ಲೆಜೆಂಡ್ಸ್ ನೋಡಿದ್ವಿ. ಲೆಜೆಂಡ್ ಅಂದ್ರೆ ಪುರಾಣ ಅಥವಾ ದಂತಕಥೆ. ಎರಡನೇದು ಲಿರಿಕ್ ಅಂದ್ರೆ ಏನ್ರಿ, ಸಾಹಿತ್ಯ ಅಥವಾ ಲಯರ್ ವಾದ್ಯದಿಂದ ನುಡಿಸುವಂಥ ಒಂದು ಕವನಗಳು. ಲಿರಿಕ್ಸ್ ನೋಡ್ರಿ, ಕವನಗಳೊಳಗೆ ನಾರ್ಮಲ್ ಲಿರಿಕ್ಸ್ ಬರ್ತಾವಲ್ಲ ಅದಕ್ಕೆ ಲಯರ್ ಅಂತ ಹೇಳ್ಕಿರ್ತಾರೆ ಅಥವಾ ಲಿರಿಕ್ ಅಂತ ಹೇಳ್ಕಿರ್ತೀವಿ. ನೆಕ್ಸ್ಟ್ ಒನ್ ಈಸ್ ಬ್ಯಾಲೆಡ್. ಬ್ಯಾಲೆಡ್ ಅಂದ್ರೆ ಜನಪದ ರೀ, ಅಥವಾ ಜಾನಪದ, ನಮ್ಮ ಕಡೆ ಜಾನಪದ ಗೀತೆಗಳು ಇರ್ತಾವಲ್ಲ ಆ ರೀತಿ. ಅದೇ ರೀತಿ ಅಲ್ರಿ, ಅದ್ರೊಳಗೆ 2 ಟೈಪ್ ಬರ್ತಾವ. ಲಿರಿಕ್ ಒಳಗೆ ಒಂದು 3 ಟೈಪ್ ಹೇಳೀನಿ ನಿಮಗೆ, ಲೆಜೆಂಡ್ಸ್ ಒಳಗೂ 3 ಟೈಪ್ ಹೇಳೀನಿ. ಆಮೇಲೆ ಸಾನೆಟ್ ಅಂದ್ರೆ ನಾರ್ಮಲ್ ಎಲ್ಲ ಕವನಗಳು. ಸ್ಮಾಲ್ ಸಾಂಗ್ ಸುನೀತ್ ಅಂತ ಹೇಳಿ ಕರಿತೀವಿ ನಾವು. ಸಾನೆಟ್ ಬಗ್ಗೆನೂ ನಿಮ್ಗೆ ಹೇಳಿದ್ದೀನಿ. ಅಥವಾ ಚತುರ್ದಶಿ ಪದ ಅಂತ ಹೇಳಿ ಅದನ್ನು ಕನ್ನಡ ಒಳಗೆ ಕರೀತಾರೆ, ಸಾನೆಟ್ ಆತು. ಈಗ ನೆಕ್ಸ್ಟ್ ಯಾವ್ದು ಹೇಳೇನಪ್ಪ ಅಂತ ನಿಮ್ಗೆ ಇಲ್ಲಿ ಎಲಿಗಿ ಅಂದ್ರೆ ಶೋಕ ಗೀತೆ ಅಥವಾ ವಿಲಾಪ ಗೀತೆ ಅಂತ ಹೇಳಿ ಕನ್ನಡ ಒಳಗೆ ಕರೀತಾರೆ. ಇದಾದ ನಂತರ ಇನ್ನು ನೆಕ್ಸ್ಟ್ ನೋಡ್ರಿ, ಎಸ್ ಎಪಿಕ್ ಅಂತಂದು ಹೇಳಿ. ಈ ಒಂದು ಟಾಪಿಕ್ಗೆ ಹೋಗಿದ್ದ ಮುಂಚೆ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ಒಂದಿಷ್ಟು ಟಾಪಿಕ್ಸನ್ನು ನೀವು ಹೇಳಿದ್ದನ್ನು ನಾನು ಈಗ ಆಲ್ರೆಡಿ ಮಾಡೇನ್ರಿ. ಒಂದಿಷ್ಟು ಟಾಪಿಕ್ಸ್ ಹೇಳಿದ್ರಿ ನೀವು. ಫಾರ್ ಎಕ್ಸಾಂಪಲ್ ಎಂಪೈರ್ ರೈಟ್ಸ್ ಬ್ಯಾಕ್ ಮಾಡೋದಂತ ಹೇಳಿದ್ರಿ. ಆಮೇಲೆ ಮತ್ತು ಇನ್ನೂ ಒಂದಿಷ್ಟು ಇನ್ನು ಬಂದಿದ್ದು ನಂಗೆ ಕಮೆಂಟ್ಸ್ ಬಂದಿದ್ದು, ಅದ್ರ ಮೇಲೆ ಮಾಡಿದ್ದೀನಿ. ನೆಕ್ಸ್ಟ್ ಈಗ ನೋಡ್ರಿ 6th ಒನ್ ಎಪಿಕ್ ಮೀನಿಂಗ್ ಡೆಫಿನೇಷನ್. ಎಪಿಕ್ ಮೀನಿಂಗ್ ಮತ್ತು ಡೆಫಿನೇಷನ್ ನೋಡ್ರಿ. ಆ್ಯಂಡ್ ಎಪಿಕ್ ಈಸ್ ಅ ಲೆಂದಿ grandiose narrative poem that celebrates the heroic deeds of a larger than life character. Epics often explore universal themes such as heroism, loyalty, fate, and the struggle between good and evil, while showcasing the culture and values of a society. So epic ಅಂದ್ರೆ ರೀ ಈ ಮಹಾಕಾವ್ಯಗಳು. ಎಪಿಕ್ ಒಳಗೆ ಬಹಳಷ್ಟು ಏನಪ್ಪ ಅಂದ್ರೆ ನಮ್ಮ ಎಪಿಕ್ಸ್ ಒಳಗೆ 2 ಒಂದು ಬರ್ತಾವ ನಮ್ಮಲ್ಲಿ ಮಹಾಕಾವ್ಯಗಳೊಳಗೆ. ಅವು ಯಾವಪ್ಪ ಅಂತಂದ್ರೆ ಮಹಾಭಾರತ ಮತ್ತು ರಾಮಾಯಣ ಅಂತ ಹೇಳಿ. ಸೊ ಇವು ಎಂಥವಪ್ಪ ಅಂತಂದ್ರೆ ಹೀರೋಯಿಸಮ್, ಒಬ್ಬ ವ್ಯಕ್ತಿ ಅಂದ್ರೆ ಅವನ ಸಾಹಸಗಳ ಬಗ್ಗೆ ಹೇಳ್ತಿರ್ತಾವ. ಆಮೇಲೆ ಅವನ ಒಂದು ಲಾಯಲಿಟಿ, ಫೇಟ್, ಅವನ ಒಂದು ನಸೀಬು ಹೆಂಗಿತ್ತು ಏನಿತ್ತು ಅನ್ನೋದ್ರ ಬಗ್ಗೆ. ಸ್ಟ್ರಗಲ್ ಬಿಟ್ವೀನ್ ಗುಡ್ ಆ್ಯಂಡ್ ಇವೆಲ್, ಒಬ್ಬ ವ್ಯಕ್ತಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಒಳಗೆ ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡ್ತಾನೆ. ಆಮೇಲೆ ವೈಲ್ ಶೋ ಕೇಸಿಂಗ್ ದ ಕಲ್ಚರ್ ಆ್ಯಂಡ್ ವ್ಯಾಲ್ಯೂಸ್ ಸೊಸೈಟಿ. ಸೊ ಒಂದು ಸೊಸೈಟಿ, ಒಂದು ಸಮಾಜದ ಕಲ್ಚರ್ ಮತ್ತು ವ್ಯಾಲ್ಯೂಸ್ನ ಹೇಳ್ಕೊಡ್ತಿರ್ತಾನವ. ಎಪಿಕ್ಸ್ ಅಂದ್ರೆ ಇಂಥವು ಬರ್ತಾವ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಮಹಾಭಾರತದ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಒಳ್ಳೇದು ಕೆಟ್ಟದ್ರೊಳಗೆ ಸಿಕ್ಕೊಂಕೋತ ಯಾರಪ್ಪ ಅಂತಂದ್ರೆ ಕರ್ಣ. ಅವ ಎಷ್ಟೋ ಒಳ್ಳೇದು ಮಾಡಿದ್ರೂ ಅವ ಸಪೋರ್ಟ್ ಎದಕ್ಕೆ ಕೊಡ್ತಾನಪ್ಪ ಅಂತಂದ್ರೆ ಕೆಟ್ಟದಕ್ಕಂದ್ರೆ ಅಧರ್ಮಕ್ಕೆ ಸಪೋರ್ಟ್ ಮಾಡಿದ್ರಿಂದ ಅವನ ಒಂದು ಸಾವು ಹೆಂಗಾತ ಅನ್ನೋದು ನಿಮ್ಗೆ ಗೊತ್ತೈತೆ. ರಾಮಾಯಣ ಎಕ್ಸಾಂಪಲ್, ರಾಮಾಯಣ ಓದಿದ್ರೆ ನೀವು. ಮಹಾಭಾರತ ಮಹಾಭಾರತ ಒಳಗೆ ಬರ್ತಿದ್ದದು. ಆಮೇಲೆ ಇನ್ನು ರಾಮಾಯಣ ಒಳಗೂ ಕೂಡ ನೋಡ್ರಿ ಬಹಳಷ್ಟು ಇನ್ಸೆನ್ಸಸ್ ಒಳಗೆ ಅಂತ ಒಂದಿಷ್ಟು ಎಕ್ಸಾಂಪಲ್ಸ್ ಬರ್ತಾವ. ಎಸ್ ನೆಕ್ಸ್ಟ್ ನೋಡ್ರಿ, ಕರ್ಣ ಬರೋದು ಮಹಾಭಾರತ ಒಳಗೆ. ನಂಗೆ ಕನ್ಫ್ಯೂಷನ್ ಆಯಿತು, ರಾಮಾಯಣ ಅಂತ ಅದನ್ನೇ ಎಕ್ಸ್ಟ್ರೀಮ್ಲಿ ಸಾರಿ. ನೆಕ್ಸ್ಟ್ ನೋಡ್ರಿ ಟೈಪ್ಸ್ ಪ್ರೈಮರಿ, ಆಮೇಲೆ ಲಿಟ್ರರಿ, ಎಪಿಕ್. ಪ್ರೈಮರಿ ಒಳಗೆ ನೋಡ್ರಿ
ಪ್ರೈಮರಿ ಎಪಿಕ್ ಒಳಗೆ ಏನು ಬರ್ತಪ್ಪ ಅಂದ್ರೆ ಓರಲ್ ಸ್ಟೋರೀಸ್ ಆಫ್ ಹೀರೋಯಿಕ್ ಡೀಡ್ಸ್ ಪಾಸ್ ಡೌನ್ ಥ್ರೂ ಜನರೇಷನ್ ಬೀಯಿಂಗ್ ಬಿಫೋರ್ ಬೀಯಿಂಗ್ ರಿಟರ್ನ್ ಸಚ್ ಆಸ್ ದ ಇಲಿಯಡ್ ಆ್ಯಂಡ್ ಬೇವುಲ್ಫ್. ಸೊ ನೆನಪಿಡ್ರಿ, ಪ್ರೈಮರಿ ಎಪಿಕ್ ಅಂದ್ರೆ ಏನ್ರಿ, ಒಂದು ರೀತಿಯಿಂದ ಬ್ಯಾಲೆಡ್ಸ್ ಗತೆಗೆ ಬರ್ತಾವೆ. ಬ್ಯಾಲೆಡ್ ಅಂದ್ರೆ ಏನ್ರಿ, ಜನಪದ. ಮೊದಲ ಜನ ಈ ಸಾಹಸ ಗೀತೆಗಳನ್ನ ಅಥವಾ ಯಾರಾದ್ರೂ ಒಬ್ರು ಏನಾರ ಸಾಹಸ ಮಾಡಿದ್ರು, ಏನೋ ಒಂದು ಸ್ಟೋರಿಗಳನ್ನ ಹಂಗ ಜನರಿಂದ ಜನರಿಗೆ ಅವು ಬರ್ತಿರ್ತಾವ, ಹಂಗ ಪಾಸ್ ಆನ್ ಆಗ್ತಿರ್ತಾವ. ಅಂಥದ್ದು ನೀವು ಯಾರೂ ಬರ್ದಿರಂಗಿಲ್ಲ. ಲಾಸ್ಟ್ಗೆ ಯಾರೋ ಒಬ್ಬರು ಅದನ್ನ ಕೇಳಿ ಅದನ್ನ ಬರೀತಾರ. ಸೊ ಅಂಥದ್ರೊಳಗೆ ಯಾವ್ದಪ್ಪ ಅಂತಂದ್ರೆ ಇಲಿಯಡ್ ಮತ್ತು ಬೇವುಲ್ಫ್ ನೆನ್ಪಿಟ್ಕೋರಿ. ಬೇವುಲ್ಫ್ ಈಸ್ ದ ಫಸ್ಟ್ ಎಪಿಕ್ ಇನ್ ಬ್ರಿಟಿಷ್ ಲಿಟ್ರೇಚರ್, ದಟ್ ಈಸ್ ಇಂಗ್ಲಿಷ್ ಲಿಟ್ರೇಚರ್ ಒಳಗೆ ಫಸ್ಟ್ ಎಪಿಕ್ ಯಾವ್ದಪ್ಪ ಅಂದ್ರೆ ಬೇವುಲ್ಫ್ ಅಂತ ಹೇಳಿ ನಾವು ಕರಿತೀವಿ. ನಿಮಗೆಲ್ಲರೂ ಗೊತ್ತಿರ್ತದ. ಸೊ ಇಲ್ಲಿ ಇಲಿಯಡ್ ಮತ್ತು ಬೇವುಲ್ಫ್ ಎಕ್ಸಾಂಪಲ್ ಕೊಟ್ಟಾರ. ನೆನಪಿಡ್ರಿ, ಹೀರೋಯಿಕ್ ಡೀಡ್ಸ್ ಅನ್ನ ಓರಲಿ ಟ್ರಾನ್ಸ್ಮಿಟ್ ಮಾಡಿರ್ತಾರೆ. ಓರಲ್ ಅಂದ್ರೆ ಬಾಯಿಂದ ಬಾಯಿಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ಲಿಟ್ರರಿ ಎಪಿಕ್. ಎರಡನೇದು ಯಾವ್ದಪ್ಪ ಅಂತಂದ್ರೆ ಲಿಟ್ರರಿ ಎಪಿಕ್ ಕ್ರಿಯೇಟೆಡ್ ಬೈ ಅ ಸ್ಪೆಸಿಫಿಕ್ ಆಥರ್ ಆ್ಯಂಡ್ ರಿಟನ್ ಫ್ರಮ್ ದ ಔಟ್ಸೆಟ್ ಸಚ್ ಆಸ್ ವರ್ಜಿಲ್ಸ್ ಏನಿಯಡ್ ಆರ್ ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್. ಸೊ ಈ ಲಿಟ್ರರಿ ಎಪಿಕ್ ಏನಪ್ಪ ಅಂತಂದ್ರೆ ಕ್ರಿಯೇಟ್ ಮಾಡಿರ್ತಾನೆ ಯಾರೋ ಇದು ಜನರಿಂದ ಬಾಯಿಂದ ಬಾಯಿಗೆ ಬಂದಿರೋಂಥದ್ದು ಅಲ್ಲ. ಇದೇನಪ್ಪ ಅಂತಂದ್ರೆ ಒಬ್ಬನೇ ವ್ಯಕ್ತಿ ಬರ್ದಿರ್ತಾನೆ. ಇದ್ರೊಳಗೆ ನಾ ಹೇಳಿದೆ ನಿಮಗೆ, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಏನಿಯಡ್, ಪ್ಯಾರಡೈಸ್ ಲಾಸ್ಟ್, ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಲಿಟ್ರರಿ ಎಪಿಕ್. ನೆಕ್ಸ್ಟ್ ರೂಟ್ ವರ್ಡ್ ನೋಡ್ರಿ, ಎಲ್ಲಿಂದ ಬಂದಿದೆ ಅಂತ ಹೇಳಿ. ಇದು ಗ್ರೀಕ್ ವರ್ಡ್. ಎಲ್ಲಾನು ಡೀಟೇಲ್ಸ್ ಕೊಡತ್ತೆ ನಿಮಗೆ, ಟೈಪ್ಸ್ ಹೇಳತ್ತೀನಿ, ಅದ್ರ ಮೀನಿಂಗ್ ಡೆಫಿನೇಷನ್ ಹೇಳತ್ತೀನಿ. ಆಮೇಲೆ ರೂಟ್ ವರ್ಡ್ 5 ಮಾರ್ಕ್ಸಿಗೆ ಇಷ್ಟು ಬರ್ದನು ಸಾಕಾಗ್ತದೆ. ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡ್ಬೋದು ನೀವು ಇನ್ನು. ರೂಟ್ ವರ್ಡ್ಸ್ ನೋಡ್ರಿ, ಗ್ರೀಕ್ ವರ್ಡ್ ಇದು. ಎಲ್ಲಿಂದ? ಗ್ರೀಕ್ ವರ್ಡ್ ಹೆಸರೇನ್ರಿ? ಇಪೋಸ್ ಅಂತ ಹೇಳಿ. ಅದರ ಅರ್ಥ ವರ್ಡ್ ಆರ್ ಸ್ಟೋರಿ ಅಂತ ಹೇಳಿ. ಎಪಿಕ್ ಅಂದ್ರೆ ಏನು? ವರ್ಡ್ ಆರ್ ಸ್ಟೋರಿ. ಇಪೋಸ್ ಮೀನಿಂಗ್ ಇದು. This indicates the storytelling nature of epics, which capture the foundational tales and ideals of culture. So foundational ಇವು ಏನು ಹೇಳ್ತಾವಪ್ಪ ಅಂದ್ರೆ ಒಂದು ಬೇಸಿಕ್ ಆಗಿ ಏನ್ರಿ, ಎಪಿಕ್ ಅಂದ್ರೆ ಒಂದು ಸ್ಟೋರಿನ ಹೇಳ್ತಾವವ. ಓಕೆ, ಕವನದ ರೂಪದೊಳಗೆ ಒಂದು ಸ್ಟೋರಿನ ಹೇಳಿರ್ತಾವ. ಆಮೇಲೆ ವಿಚ್ ಕ್ಯಾಪ್ಚರ್ ದ ಫೌಂಡೇಶನಲ್ ಟೇಲ್ಸ್ ಆ್ಯಂಡ್ ಐಡಿಯಲ್ಸ್ ಆಫ್ ಕಲ್ಚರ್. ಸೊ ಒಂದು ಫೌಂಡೇಶನಲ್ ಟೇಲ್ಸ್ ಅಂದ್ರೆ ಬೇಸಿಕ್ ಪೂರ್ತಿ ಫೌಂಡೇಶನಿಂದ ಬಂದಿರುವಂಥವು ಇರ್ತಾವ. ಆಮೇಲೆ ಏನಪ್ಪ ಅಂತಂದ್ರೆ ಒಂದು ಸಮಾಜದ ಒಂದು ಕಲ್ಚರ್ ಬಗ್ಗೆ ಅವು ಹೇಳ್ಕೊಡ್ತಿರ್ತಾವ ಎಪಿಕ್. ಇನ್ನು ನೆಕ್ಸ್ಟ್ ಒಂದು 7th ಒನ್ ರೀ, ಫ್ರೀ ವರ್ಸ್. ಇದಾದಂದ್ರೆ ಇನ್ನೊಂದು ಐಡಿಯಲ್ ಅಂತ ಐತಿ, ಅಥವಾ ಇಡಲ್ ಅಂತ ಹೇಳಿ ಕರೀತಾರ. ಸೊ ಫ್ರೀ ವರ್ಸ್ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ವಿತ್ ಯೋರ್ ಫ್ರೆಂಡ್ಸ್. ಡೂ ಕಮೆಂಟ್ so that I will get to know whether you have understood the topic or not ಅಂತಂದೇಳಿ. ನೆಕ್ಸ್ಟ್ ಫ್ರೀ ವರ್ಸ್ ಮೀನಿಂಗ್ ಡೆಫಿನೇಷನ್. Free verse is form of poetry that does not follow traditional patterns of rhyme or meter. It allows poets greater freedom in structure, relying on natural speech rhythms, imagery and other poetic devices to create mood, tone and effect. ಸೊ ಈ ಫ್ರೀ ವರ್ಸ್ ಅಂದ್ರೆ ಏನು, ಅದಕ್ಕೇನಂತಾರಪ್ಪ ಅಂತಂದ್ರೆ ಕನ್ನಡದೊಳಗೆ ಒಂದು ವರ್ಡ್ ಐತೆ, ಐ ಆಮ್ ನಾಟ್ ಗೆಟಿಂಗ್ ಇಟ್. ಹೇಳ್ಕೊಂತ ಹೋಗೋಣ, ನೆನಪು ಬಂದು ನಿಮ್ಗೆ ಹೇಳ್ತಾನಂತ. ಎಸ್, ಮುಕ್ತ ಕವನ. ಎಸ್, ಮುಕ್ತ ಕವನ. ಅದರೊಳಗೆ ಏನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋಂಗಿಲ್ಲ, ಈ ಪ್ರಾಸಬದ್ಧವಾಗಿರಂಗಿಲ್ಲ. ನಾರ್ಮಲ್ ಆಗಿ ಅವ ಕವನವನ್ನು ಬರಿಬೇಕಪ್ಪ ಅಂತ ಹೇಳಿ ಕವನ ಒಂದು ಶೈಲಿಯೊಳಗೆ ಬರ್ಕೊಂಡು ಹೋಗಿರ್ತಾನ. ಅದಕ್ಕೆ ನಾವು ಫ್ರೀ ವರ್ಸ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ಫಾರ್ಮ್ ಪೊಯೆಟ್ರಿ ಡಸ್ ನಾಟ್ ಫಾಲೋ ಟ್ರೆಡಿಷನಲ್ ಪ್ಯಾಟರ್ನ್ಸ್ ಆಫ್ ರೈಮ್ ಆರ್ ಮಿಟ್ರ್. ಯಾವುದೇ ರೀತಿಯಾದ ಪ್ರಾಸ್ ಆಗಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಏನೂ ಫಾಲೋ ಮಾಡಂಗಿಲ್ಲ. ಅದ ರೈಮ್ನೂ ಫಾಲೋ ಮಾಡಂಗಿಲ್ಲ. ಓಕೆ, ಇಟ್ ಅಲೌಸ್ poets great freedom in structure, relying on natural speech rhythms, imagery and other poetic devices to create mood, tone and effect. ಸೊ ಏನಪ್ಪ ಅಂತಂದ್ರೆ ಒಂದು ಬರೀ ಎತ್ತರ ಮೇಲೆ ಇರ್ತಾವಪ್ಪ ಅಂದ್ರೆ ನ್ಯಾಚುರಲ್ ರಿದಮ್ ಮೇಲೆ, ಅವ ಹೇಳೋ ಒಂದು ನ್ಯಾಚುರಲ್ ರಿದಮ್ ಮೇಲೆ ಅಷ್ಟೇ ಹೋಗ್ತಾವ. ಆಮೇಲೆ ನ್ಯಾಚುರಲ್ ಇಮೇಜರಿ, ಸೊ ಅವನ ಒಂದು ಇಮ್ಯಾಜಿನೇಷನ್ ಏನು ಬರ್ತೈತಿ ಅವ ಹಂಗೆ ಬರ್ಕೊಂತ ಹೋಗ್ಬಿಟ್ಟಿರ್ತಾನ. ಪೊಯೆಟಿಕ್ ಡಿವೈಸ್ ಹೆಂಗಿರ್ತಪ್ಪ ಅಂದ್ರೆ ಬರೀ ಒಂದು ಮೂಡ್ನ ಕ್ರಿಯೇಟ್ ಮಾಡಕ್ಕೆ, ಒಂದು ಅವ್ಗೆ ಏನು ಅನಿಸುತ್ತೋ ಅದನ್ನು ಬರ್ಕೊಂಡು ಹೋಗಿರ್ತಾನ. ಆಮೇಲೆ ಅದ ಫ್ಲೋ ಒಳಗೆ ಕೂಡ ನಾವು ಕೂಡ ಹಂಗೆ ಹೋಗ್ಬಿಡ್ತೇವ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ಇದ್ರ ಟೈಪ್ಸ್ ಬರ್ತಾವ. ಒಂದು ಓಪನ್ ಫಾರ್ಮ್, ಇನ್ನೊಂದು ಆರ್ಗ್ಯಾನಿಕ್ ಫಾರ್ಮ್ ಅಂತ ಹೇಳಿ. ಮೊದಲೇದು ಜನರಲ್ ಟರ್ಮ್ ಆಫ್ ಪೊಯೆಟ್ರಿ ದ್ಯಾಟ್ ಲ್ಯಾಕ್ಸ್ ರೆಗ್ಯುಲರ್ rhyme and meter, often associated with modern and contemporary poets. ಸೊ ಈ ಓಪನ್ ಫಾರ್ಮ್ ಅನ್ನೋದು ಏನಪ್ಪಾ ಅಂತಂದ್ರೆ ರೆಗ್ಯುಲರ್ ಆಗಿ ಏನೈತಿ ಅದ್ರೊಳಗೆ ರೈಮ್ ಸ್ಕೀಮ್ ಇರಂಗಿಲ್ಲ, ಪ್ರಾಸಬದ್ಧವಾಗಿರಂಗಿಲ್ಲ, ಆಮೇಲೆ ಮೀಟರ್ನು ಕೂಡ ಇರಂಗಿಲ್ಲ ಅದ್ರೊಳಗೆ. ಓಕೆ, ಆಫನ್ ಅಸೋಸಿಯೇಟೆಡ್ ವಿತ್ ಮಾಡರ್ನ್ ಆ್ಯಂಡ್ ಕಂಟೆಂಪ್ರರಿ ಪೋಯಿಟ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್ ರೈಮ್ ಸ್ಕೀಮ್
ಆರ್ ಓಪನ್ ಫಾರ್ಮ್ ಹೆಂಗಿರದಪ್ಪ ಅಂತಂದ್ರ ಇದು ಮಾಡರ್ನ್ ರೈಟರ್ಸ್ ಬರೀತಕ್ಕಂಥದ್ದು, ಸ್ಪೆಷಲಿ ನಮ್ಮ ಕಂಟೆಂಪ್ರರಿ ರೈಟರ್ಸ್ ಈಗಿನ ಒಂದು ಏನು ಜಮಾನದಾಗ ಅಂದ್ರೆ 21st century ಪೋಯೆಟ್ಸ್ ಏನದಾರ ಅವ್ರು ಜಾಸ್ತಿ ಇದನ್ನ ಯೂಸ್ ಮಾಡ್ತಾರ. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಫಾಲೋ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಕ್ಲಾಸಿಕ್ಸ್ ಲಿಟ್ರೇಚರ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಕ್ಲಾಸಿಕ್ಸ್ ಎಷ್ಟು ಮಂದಿ ಇರ್ತಾರಲ್ಲ ಆ ಕ್ಲಾಸಿಕ್ಸ್ನ ಅವರೆಷ್ಟು ರೂಲ್ಸ್ ಆಯಾಂಬಿಕ್ ಪೆಂಟಾಮೆಟ್ರ್ ಬರಿಬೋದು, ಅಥವಾ ಈ ರೈಮ್ ಸ್ಕೀಮ್ ಒಳಗೆ ಬರಿತಿರ್ತಾರ ABBA ಅಂತಂದು ಹೇಳಿ. ಆಮೇಲೆ CDE ನೋಡ್ರಿ ಪೆಟ್ರಾರ್ಕಿಯನ್ ಸೊನೆಟ್ ಆಗಿರ್ಬೋದು, ಶೇಕ್ಸ್ಪಿಯರ್ನ್ ಸೊನೆಟ್ ಒಳಗೆ ಎಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವ. ಆಮೇಲೆ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಇವರು ಒಟ್ಟ ಯಾವುದೇ ಕಾರಣಕ್ಕೂ ಫಾಲೋ ಮಾಡಂಗಿಲ್ಲ. ಅದಕ್ಕೆ ಅದೇನಪ್ಪ ಅಂತಂದ್ರೆ ಮುಕ್ತ ಕವನ ಅಂತ ಹೇಳಿ ಕರಿತಾರೆ ಇದಕ್ಕೆ, ದಟ್ ಈಸ್ ಫ್ರೀ ವರ್ಸ್. ಇನ್ನು ಸೆಕೆಂಡ್ ಟೈಪ್ ಯಾವ್ದಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಫಾರ್ಮ್. ಇದ್ರೊಳಗೆ ಏನಾದ್ರು ನೋಡ್ರಿ, poetic form that follows a subject matter or emotional content, letting the form grow naturally rather than according to fixed rules. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ರೂಲ್ಸ್ ಇರಂಗಿಲ್ಲ, ನ್ಯಾಚುರಲಿ ಹಂಗ ಕವನ ಏನಪ್ಪಾ ಅಂತಂದ್ರೆ ಮುಂದುವರ್ಕೊಂತಾನೆ ಇರ್ತೈತಿ. ಅಂದ್ರೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಂಗಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ ಆರ್ಗ್ಯಾನಿಕ್ ಫಾರ್ಮ್. ಓಪನ್ ಫಾರ್ಮ್ ಮತ್ತು ಆರ್ಗ್ಯಾನಿಕ್ ಫಾರ್ಮ್ ಒಳಗೆ ಜಾಸ್ತಿ ಏನು ಡಿಫ್ರೆನ್ಸಸ್ ಇಲ್ಲ. ಅಲ್ಲಿ ರೈಮ್ ಸ್ಕೀಮ್ ಮತ್ತು ಬಿಟ್ಟಿರಂಗಿಲ್ಲ. ಆಮೇಲೆ ಇಮೋಷನಲ್ ಕಂಟೆಂಟನ್ನು ಹಂಗೆ ಎಳ್ಕೊಂತ ಹೋಗೋದ್ರೈತಿ, ಗ್ರೋ ಹಾಕೊಂತ ಹೋಗ್ತೈತೆ. ಅಂದ್ರೆ ಏನ್ರಿ ನಿಲ್ಸೋದಿಲ್ಲ ಅದನ್ನ, ಅಲ್ಲೇ ಅದೇನು ಫ್ಲೋ ಇರ್ತೈತಲ್ಲ ಕವನ ಬರೆಯುವಂಥ ಶೈಲಿ ಬರೀತಿರ್ತಾರಲ್ಲ ಅದನ್ನ ಸ್ಟಾಪ್ ಮಾಡೋಂಗಿಲ್ಲ ಯಾವುದೇ ಕಾರಣಕ್ಕೆ. ಹಂಗಾದ ಅವ್ರು ಏನಾದರೂ ಕಲ್ಪನೆ ಬರಾತಿದ್ದಪ್ಪ ಅನ್ನೋಂಗೆ ಬರ್ಕೊಂತ ಹೋಗ್ಬಿಡೋದು, ಯಾವುದೇ ರೀತಿಯಾದಂಥ ಪ್ರಾಸಬದ್ಧ ಇಲ್ದನ ಒಟ್ಟು ಅವರು ಇಮ್ಯಾಜಿನೇಷನ್ ಥ್ರೂ ಬರ್ಕೊಂತ ಹೋಗ್ಬಿಡೋದು. ಅದಕ್ಕೆ ನಾವೇನು ಕರಿತೀವಿ ಆರ್ಗ್ಯಾನಿಕ್ ಫಾರ್ಮ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಫ್ರೀ ವರ್ಸ್. ಸೊ ಇದರ ಒಂದು ರೂಟ್ ವರ್ಡ್ ಎಲ್ಲಿ ನೋಡ್ರಿ, ಈ ರೂಟ್ ವರ್ಡ್ ಎಲ್ಲಿಂದ ಬಂದಿದಪ್ಪ ಅಂತಂದ್ರೆ ಫ್ರೀ ಅಂದ್ರೆ ಇಂಗ್ಲಿಷ್ ವರ್ಡ್ ಇದು, refers to the unconstrained liberated nature of this style. ಫ್ರೀ ಇರ್ತೈತಿ, ಏನೂ ರಿಸ್ಟ್ರಿಕ್ಷನ್ಸ್ ಇರಂಗಿಲ್ಲ, ಏನೂ ಇರಂಗಿಲ್ಲ, ಯಾವುದೇ ರೀತಿಯಾದಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರಂಗಿಲ್ಲ. ವರ್ಸ್ ಅಥವಾ ಅದನ್ನ ಲ್ಯಾಟಿನ್ ವರ್ಡ್ ಒಳಗೆ ಏನಂತಂದ್ರೆ ವರ್ಸಸ್, ಮೀನಿಂಗ್ ಟು ಟರ್ನ್, ರೆಫರಿಂಗ್ ಟು ದ ಟರ್ನಿಂಗ್ ಆಫ್ ಲೈನ್ಸ್ ಇನ್ ಅ ಪೋಯಮ್. ಸೊ ಹೆಂಗೆ ಟರ್ನ್ ಆಗ್ತಾವ ಲೈನ್ಸ್ಗಳು, ಒಂದಾಗನ ಒಂದು ಲೈನ್ ಹೆಂಗೆ ಹೊರಳ್ತಾವ ಅಥವಾ ಮೀನಿಂಗ್ಗಳು ಹೆಂಗೆ ಚೇಂಜ್ ಆಗ್ತಾವ. ಈಗ ನೋಡ್ರಿ ಶೇಕ್ಸ್ಪಿಯರನ್ ಸೊನೆಟ್ ಆಗಿರ್ಬೋದು, ಸ್ಪೆನ್ಸರ್ ಅಂಡ್ ಸೊನೆಟ್ ಆಗಿರ್ಬೋದು, ಒಂದು ಥೀಮ್ ಹಿಡ್ಕೊಂಡಿದ್ದಪ್ಪ ಅದ ಥೀಮ್ ಮೇಲೆ ಹೋಗಿರ್ತಾವ ಒಂದು 3 ಸ್ಟಾನ್ಸಾಗಳು. ಲಾಸ್ಟ್ ಎರಡು ಕಪ್ಲೆಟ್ ಒಳಗೆ ಆ 3 ಸ್ಟಾನ್ಸಾದ ಬಗ್ಗೆ ಎಂಡ್ ಕೊಟ್ಟಿರ್ತಾರೆ, ಕನ್ಕ್ಲೂಷನ್ ಕೊಟ್ಟಿರ್ತಾರ, ಏನಾದರೂ ಒಂದು ಉತ್ತರ ಕೊಟ್ಟಿರ್ತಾರ. ಇಲ್ಲಿ ಹಂಗಿಲ್ಲ, ಪ್ರತಿ ಎಲ್ಲ ಮ್ಯಾಲ ಒಂದು ಲೈನ್ ಓದ್ಕೊಂತ ಹೋಗಿ ಅವ್ರು ಕ್ವಶನ್ ಮಾಡಿದ್ರೆ ಕೆಳಗೆ ಅಲ್ಲೇ ಉತ್ತರ ಕೊಟ್ಟಿರ್ತಾರ. ಸೊ ಅಲ್ಲೇ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿರಂಗಿಲ್ಲ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಫ್ರೀ ವರ್ಸ್. ನಾ ಅನ್ಕೊಂಡೇನಿ ನಿಮ್ಗೆ ಈಸಿ ಆಗೈತಿ ತಿಳಾದಿನ ಅನ್ಕೊಂಡೇನಿ. ನೆಕ್ಸ್ಟ್ ನೋಡ್ರಿ ಇನ್ನ ಏನಿತ್ತಪ್ಪ ಅಂತಂದ್ರೆ ಇಡೆಲ್ ಅಥವಾ ಐಡೆಲ್ ಅಂತ ಕರೀತಾರ, ಅಥವಾ ಸ್ಪೆಷಲಿ ಇದನ್ನ ಪ್ರೊನೌನ್ಸ್ ಹೆಂಗ್ ಮಾಡಬೇಕು ಇಡೆಲ್ ಅಂತ ಹೇಳಿ. ಮತ್ತು ಇಡ್ಲಿ ಅಂತಂದು ಹೇಳಿ ಅನ್ಬೇಡ್ರಿ, ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ನನ್ನ ಸ್ಟೂಡೆಂಟ್ಸ್. ಇಡೆಲ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್. ಆ್ಯಂಡ್ ಇಡೆಲ್ ಈಸ್ ಅ ಶಾರ್ಟ್ descriptive poem that captures a serene or pastoral scene, often idealizing rural life and nature's beauty. Idyls offer a sense of peace, simplicity and harmony, focusing on a single moment or scene. ಸೊ ಈ ಇಡಲ್ ಹೆಂಗಿರ್ತಾವಪ್ಪ ಅಂತಂದ್ರೆ ಶಾರ್ಟ್ ಇರ್ತಾವ, ಆಮೇಲೆ ಡಿಸ್ಕ್ರಿಪ್ಟಿವ್ ಆಗಿರ್ತಾವ. ಡಿಸ್ಕ್ರಿಪ್ಟಿವ್ ಅಂದ್ರೆ ಬಹಳಷ್ಟು ಒಂದು ಡೀಟೇಲ್ ಆಗಿರ್ತಾವ. ಓಕೆ, ಡಿಸ್ಕ್ರಿಪ್ಟಿವ್ ಅಂದ್ರೆ ಏನ್ರಿ, ಈಗ ನಿಮಗೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂತ ಐತಿ, ಡಿಸ್ಕ್ರಿಪ್ಟಿವ್ ರೈಟಿಂಗ್, ರಿಫ್ಲೆಕ್ಟಿವ್ ರೈಟಿಂಗ್. ಡಿಸ್ಕ್ರಿಪ್ಟಿವ್ ಅಂದ್ರೆ ನಮ್ಮ ಸೆನ್ಸಸ್ನ ಎಚ್ಚರ ಮಾಡುವಂಥ ಒಂದು ಕವನಗಳು, ಎಲ್ಲ ರೀತಿಯ ಕಿವಿಲಿ ಈ ಒಂದು ಇಂಪಾದ ಒಂದು ಶಬ್ದ ಆಗಿರ್ಬೋದು. ಸೊ ಮೈ ಡಿಯರ್ ಸ್ಟೂಡೆಂಟ್, ಡಿಸ್ಕ್ರಿಪ್ಟಿವ್ ಅಂದ್ರೆ ಡಿಸ್ಕ್ರಿಪ್ಷನ್ಸ್ ಕೊಡ್ತಿರ್ತಾರೆ, ಡೀಟೇಲ್ ಆಗಿ ಬರ್ದಿರ್ತಾರ. ದಟ್ ಕ್ಯಾಪ್ಚರ್ಸ್ ಅ ಸೆರೆನ್ ಆರ್ ಪ್ಯಾಸ್ಟ್ರಲ್ ಸೀನ್. ಸೆರೆನ್ ಅಂದ್ರೆ ಏನ್ರಿ, ಒಂದು ನಿಸರ್ಗ. ಓಕೆ, ಹಳ್ಳಿ ಸೊಗಡು ಆಗಿರ್ಬೋದು, ನಿಸರ್ಗ ಆಗಿರ್ಬೋದು, ಅದ್ರ ಬಗ್ಗೆ ಬರ್ದಿರ್ತಾರೆ ಅವರು. ಆ್ಯಂಡ್ ನೇಚರ್ಸ್ ಬ್ಯೂಟಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಸರ್ಗದ ಒಂದು ಬ್ಯೂಟಿ ಅಲ್ಲಿ ಏನಿತ್ತು ಅದ್ರ ಬಗ್ಗೆ ಬರೆಯುವಂಥ ಕವನಗಳಿಗೆ ಇಡಲ್ ಅಂತ ಹೇಳಿ ಕರಿತೀವಿ ನಾವು. Idyls offer a sense of peace, simplicity and harmony, focusing on a single moment or a scene. ಸೊ ಈ ಇಡಲ್ ಏನು ಮಾಡ್ತಾವಪ್ಪ ಅಂತಂದ್ರೆ ಎದ್ರ ಮೇಲೆ ಫೋಕಸ್ ಮಾಡ್ತಾವ, ಸಿಂಪ್ಲಿಸಿಟಿ ಮೇಲೆ, ಆಮೇಲೆ ಹಾರ್ಮನಿ ಅಂದ್ರೆ ಸೌಹಾರ್ದತೆ ಮೇಲೆ, ಆಮೇಲೆ ಫೋಕಸಿಂಗ್ ಆನ್ ಅ ಸಿಂಗಲ್ ಮೂಮೆಂಟ್ ಆರ್ ಅ ಸೀನ್. ಒಂದೇ ಸಿಂಗಲ್ ಮೂಮೆಂಟ್, ಯಾವುದೋ ಒಂದು ಮೂಮೆಂಟ್ ಇದೆ ಅನ್ಕೋರಿ, ಈಗ ಜಲಪಾತ ಬೆಳ ಐತಿ, ಆ ಒಂದು ಮೂಮೆಂಟ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡ್ತೈತಿ. ಆಮೇಲೆ ಅಥವಾ ಒಂದೇ ಸೀನ್ ಬಗ್ಗೆ ಫೋಕಸ್ ಮಾಡೋದು ಯಾವಪ್ಪ ಅಂತಂದ್ರೆ ಈ ಇಡಲ್ಗಳು. ನೆನಪಿಟ್ಕೋರಿ, ಸಿಂಪಲ್ ಇರ್ತಾವ, ಸಿಂಪ್ಲಿಸಿಟಿ ಭಾಳ ತೋರಿಸ್ತಾವ, ಹಾರ್ಮನಿ, ಆಮೇಲೆ ಫೋಕಸಿಂಗ್ ಆನ್ ಅ ಸಿಂಗಲ್ ಮೂಮೆಂಟ್ ಆರ್ ಅ ಸೀನ್. ಒಂದೇ ಸಿಂಗಲ್ ಮೂಮೆಂಟ್ ಮೇಲೆ, ಒಂದೇ ಕ್ಷಣ, ಅದು ಏನು ಕ್ಷಣ ಇತ್ತು ಆ ಒಂದು ಮೂಮೆಂಟ್ ಮೇಲೆ ಬರೆಯುವಂಥ ಕವನಕ್ಕೆ ನಾವೇನಂತ ಕರಿತೀವಿ, ಇಡಲ್ ಅಂತ ಹೇಳಿ ಕರಿತೀವಿ. ಅದನ್ನ ಕನ್ನಡದೊಳಗೆ ಹೇಳ್ಬೇಕಪ್ಪ ಅಂತಂದ್ರೆ ಹಳ್ಳಿ ಕವಿತೆ ಅಥವಾ ಗ್ರಾಮೀಣ ಕವನ ಅಂತ ಹೇಳಿ ನಾವು ಕರಿತೀವಿ ಇಡಲ್ ಅಂತ ಹೇಳಿ. ಆ ಒಂದು ಸೊಗಡಿನ ಬಗ್ಗೆ, ಹಳ್ಳಿ ಸೊಗಡಿನ ಬಗ್ಗೆ ಬರೆಯೋದಕ್ಕೆ ನಾವು ಇಡಲ್ ಅಂತ ಹೇಳಿ ಕರಿತೀವಿ. ಓಕೆ,
ಇಡಲ್ ನೆನಪಿಟ್ಕೋರಿ. ಅದ್ರೊಳಗೆ ಎರಡು ಬರ್ತಾವ, ಒಂದು ಪ್ಯಾಸ್ಟ್ರಲ್ ಇಡಲ್ ಮತ್ತೊಂದು ಡಿಸ್ಕ್ರಿಪ್ಟಿವ್ ಇಡಲ್. ಇಲ್ಲಿ ಮ್ಯಾರಲ್ ಎರಡು ಬಂದಾವ ನೋಡ್ರಿ. ಇಲ್ಲಿ ಡಿಸ್ಕ್ರಿಪ್ಟಿವ್ ಪೋಯಮ್ ಕ್ಯಾಪ್ಚರ್ಸ್ ಪ್ಯಾಸ್ಟ್ರಲ್ ಸೀನ್. ನೆಕ್ಸ್ಟ್ ನೋಡ್ರಿ, focuses on rural or pastoral life, idealizing nature and simplicity as seen in Theocritus poetry. So ರೂರಲ್ ಅಥವಾ ಪ್ಯಾಸ್ಟ್ರಲ್ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪ್ಯಾಸ್ಟ್ರಲ್ ಅಂದ್ರೆ ಈಗ ಈ ಕುರಿ ಮೇಕೆ ಕಾಯ್ತಿರ್ತಾರೆ ನೋಡ್ರಿ, ಅಂಥವ್ರ ಒಂದು ಪ್ಯಾಸ್ಟ್ರಲ್ ಲೈಫ್, ಹಳ್ಳಿ ಬದುಕು ಅದ್ರ ಬಗ್ಗೆ. ಓಕೆ, ಐಡಿಯಲೈಸಿಂಗ್ ನೇಚರ್ ಅಂಡ್ ಸಿಂಪ್ಲಿಸಿಟಿ ಆಸ್ ಸೀನ್ ಇನ್ ಥಿಯೋಕ್ರಟಸ್ ಪೊಯೆಟ್ರಿ. ಇಲ್ಲಿ ಒಬ್ಬರ ಎಕ್ಸಾಂಪಲ್ ಕೊಟ್ರ, ಥಿಯೋಕ್ರಟಸ್ ತನ್ನ ಪೊಯೆಟ್ರಿ ಒಳಗೆ ಅದನ್ನ ಬಳಸ್ತಾನವ. ಏನು? ಸಿಂಪ್ಲಿಸಿಟಿ, ಹಳ್ಳಿ ಬದುಕು, ಪ್ಯಾಸ್ಟ್ರಲ್ ಅಥವಾ ರೂರಲ್ ಲೈಫ್, ಗ್ರಾಮೀಣ ಒಂದು ಸೊಗಡನ್ನ ಹೇಳ್ತಾನವ ಅಲ್ಲಿ ತನ್ನ ಕವನದೊಳಗ. ಇನ್ನೊಂದು ಏನಪ್ಪಾ ಅಂತಂದ್ರ ಡಿಸ್ಕ್ರಿಪ್ಟಿವ್ ಐಡಲ್ ಅಥವಾ ಇಡಲ್. ಡಿಸ್ಕ್ರಿಪ್ಟಿವ್ ಇಡಲ್ ಅಂದ್ರೆ ಏನು? ಕನ್ವೇಸ್ ಅ ವಿವಿಡ್ ಸೆರೆನ್ ಸೀನ್ ಇನ್ ನೇಚರ್, ಸಮ್ ಟೈಮ್ ಕ್ಯಾಪ್ಚರಿಂಗ್ ಅ ಸಿಂಗಲ್ ಮೊಮೆಂಟ್ ಆಫ್ ಬ್ಯೂಟಿ ಆ್ಯಂಡ್ ಕ್ಲೇಮ್. ಸೊ ಕನ್ವೇಸ್ ಅ ವಿವಿಡ್ ಸೆರೆನ್ ಸೀನ್ ಇನ್ ನೇಚರ್. ವಿವಿಡ್ ಅಂದ್ರೆ ಏನು? ವಿಧ ವಿಧವಾದಂಥ ಒಂದು ಸೀನನ್ನು ಕ್ಯಾಪ್ಚರ್ ಮಾಡುವಂಥ, ಒಂದು ಸಿಂಗಲ್ ಮೂಮೆಂಟನ್ನು ಕ್ಯಾಪ್ಚರ್ ಮಾಡುವಂಥ, ಮತ್ತು ಅದನ್ನು ಬ್ಯೂಟಿ ಮತ್ತು ಅದರ ಒಂದು ಬ್ಯೂಟಿ, ಅದರ ವರ್ಣನೆ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಡಿಸ್ಕ್ರಿಪ್ಟಿವ್ ಐಡಲ್. ಅಗದಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವು ಶಾರ್ಟ್ ಇರ್ತಾವ, ಆಮೇಲೆ ಜಾಸ್ತಿ ಡೀಟೇಲ್ ಒಳಗೆ ಎಕ್ಸ್ಪ್ಲೇನ್ ಮಾಡಿರ್ತಾವ ಒಂದು ಕವನದ ಬಗ್ಗೆ. ಎಸ್, ಇದೆಲ್ಲಿಂದ ಬಂದವಪ್ಪ ಅಂತಂದ್ರೆ ಇದ್ರ ರೂಟ್ ವರ್ಡ್ ಎಲ್ಲಿದ್ರಿ? ಗ್ರೀಕಿಂದ ತೊಗೊಂಡ್ರ. ಅದ್ರ ಹೆಸರೇನು? ಗ್ರೀಕ್ ವರ್ಡ್ದ ಇಡಿಲಿಯೋನ್. ಅದರ ಅರ್ಥ ಏನಪ್ಪ ಅಂತಂದ್ರೆ ಲಿಟಲ್ ಪಿಕ್ಚರ್ ಆರ್ ಸ್ಮಾಲ್ ಫಾರ್ಮ್. ನೆನ್ಪಿಟ್ಕೋರಿ, ಲಿಟಲ್ ಪಿಕ್ಚರ್ ಆರ್ ಸ್ಮಾಲ್ ಫಾರ್ಮ್. ಇಡಿಲಿಯೋನ್ ಮೀನಿಂಗ್ ಇದನ್ನ ಎಲ್ಲಿಂದ ತಗೊಂಡೆ ನಾವು? ವರ್ಡ್ನ ಗ್ರೀಕಿಂದ ತೆಗೆದುಕೊಂಡೇವಿ. ಅದ್ರ ಹೆಸರೇನ್ರಿ? ಮೀನಿಂಗ್ ಲಿಟಲ್ ಪಿಕ್ಚರ್ ಆರ್ ಸ್ಮಾಲ್ ಫಾರ್ಮ್. ನೆಕ್ಸ್ಟ್ ನೋಡ್ರಿ, ದಿಸ್ ರಿಫ್ಲೆಕ್ಟ್ಸ್ ದ ಸ್ನ್ಯಾಪ್ಶಾಟ್ ಲೈಕ್ ಕ್ವಾಲಿಟಿ ಆಫ್ ಇಡಲ್ಸ್ ವಿಚ್ ಎನ್ಕ್ಯಾಪ್ಸುಲೇಟ್ಸ್ ಅ ಪೀಸ್ಫುಲ್ ಸೀನ್ ಆರ್ ಇಮೇಜ್ ಇನ್ ಅ ಫ್ಯೂ ಲೈನ್ಸ್. ಸೊ ಇಲ್ಲಿ ಬಹಳಷ್ಟು ಒಂದು ಕಮ್ಮಿ ಲೈನ್ಸ್ ಒಳಗೆ ಏನಪ್ಪಾ ಅಂತಂದ್ರೆ ಇದನ್ನ ಹೇಳ್ಕೊಡ್ತೈತಿ. ಎನ್ಕ್ಯಾಪ್ಸುಲೇಟ್ ಪೀಸ್ಫುಲ್ ಸೀನ್, ಬಹಳ ಅಗದಿ ಶಾಂತಮಯವಾದಂಥ ಒಂದು ಸ್ಥಳದ ಬಗ್ಗೆ ಆಗಿರ್ಬೋದು, ಏನೋ ಒಂದು ನೋಟದ ಬಗ್ಗೆ ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬರ್ದಿರ್ತಾರ. ಅಷ್ಟೇ ಕ್ಷಣ ಒಂದು ಸ್ವಲ್ಪ ಲೈನ್ಸ್ ಒಳಗನ ಬರೆಯುವಂಥ ಒಂದು ಕವನ. ನೆನಪಿಟ್ಕೋರಿ, ಇಡಲ್ ಅಂದ್ರೆ ಏನು? ಹಳ್ಳಿ ಕವಿತೆ ಅಥವಾ ಗ್ರಾಮೀಣ ಕವನ ಅಂತ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲಿಟರರಿ ಫಾರ್ಮ್ಸ್. ನಿಮಗೆ ಲಿಟರರಿ ಫಾರ್ಮ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಗ್ಯಾವ ಅನ್ಕೊಂಡೇನಿ. 1 ಮಾರ್ಕ್ಸಿಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದ್ರೆ ಇದ್ರಾಗ ನೀವು ಡೀಟೇಲ್ಸ್ ತಗೋಬೋದು. ಟೈಪ್ಸ್ ಕೇಳ್ತಾರೆ, ಪ್ಯಾಸ್ಟಲ್, ಐಡಲ್ ಯಾವ್ಯಾವ ಅಂತೇಳಿ. ಸೊ ಇಡಲ್ ಅಥವಾ 2 ಟೈಪ್ ಬರ್ತಾವ, ಪ್ಯಾಸ್ಟಲ್ ಮತ್ತು ಡಿಸ್ಕ್ರಿಪ್ಟಿವ್ ಅಂತೇಳಿ. ಹಿಂಗೆ ಎಲ್ಲದಕ್ಕೂ ನಿಮಗೆ ಕೊಟ್ಟೇನಿ 8 ಪಾಯಿಂಟ್ಸ್ಗಳನ್ನು ನಿಮಗೆ ಲಿಟರರಿ ಫಾರ್ಮ್ಸನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಇದೇ ರೀತಿ ನಿಮಗೆ ಮತ್ತೆ ಯಾವ ಬೇಕು ಲಿಟರರಿ ಫಾರ್ಮ್ಸ್ ಅಥವಾ ಲಿಟರರಿ ಟರ್ಮ್ಸ್ ಯಾವಾದರೂ ಬೇಕಾಗಿದ್ದಪ್ಪ ಅಂತಂದ್ರೆ 100% ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ನಂಗೆ ಹೇಳ್ರಿ ಯಾವ ಟಾಪಿಕ್ಸ್ ಬೇಕಂತ ಹೇಳಿ. ಡೆಫಿನೆಟ್ ಆಗಿ ನಾವೊಂದು ವಿಡಿಯೋನ ಮಾಡ್ತೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಡೂ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.